ದೇವರ ಅತಿ ಪರಿಶುದ್ಧವಾದ ಮಹೋನ್ನತ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್ ಆಮೇನ್. ಪ್ರೈಸ್ ದಿ ಲಾರ್ಡ್. ಕಳೆದ ಕ್ಲಾಸಲ್ಲಿ ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಕಳೆದ ಕ್ಲಾಸಲ್ಲಿ ನಾವು ನ್ಯಾಯ ತೀರ್ಪು, ದೇವರು ನಮ್ಮನ್ನು ಕೇಳುವಂತ ನ್ಯಾಯ ತೀರ್ಪಿನ ವಿಧಾನಗಳನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ವಿಧಾನಗಳು ಮೊದಲನೇದಾಗಿ ಬೇಸಿಕ್ ಅಲ್ವಾ, ಬೇಸಿಕ್ ಲೆವೆಲ್, ಅದು ತಳಮಟ್ಟದ ರೀತಿಯಲ್ಲಿ ಇಲ್ಲ ನಾವು ಓದಿಲ್ಲ, ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆನೇ ಗೊತ್ತಿಲ್ಲ, ನಾವು ಶಾಲೆಗೆ ಹೋಗಿಲ್ಲ, ನಮಗೆ ಯಾರು ಓದಿಸ್ಲಿಲ್ಲ ಅಂತ ಹೇಳೋರಿಗೋಸ್ಕರ ಅವ್ರೇನ್ ಮಾಡ್ತಾರೆ, ಒಂದು ಬೇಸಿಕ್ ತಳಮಟ್ಟದ ರೀತಿಯಲ್ಲಿ ಅವ್ರೇನ್ ಮಾಡ್ತಾರೆ, ನ್ಯಾಯ ತೀರ್ಪನ್ನ ಕೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಕೊಟ್ಟ ಜ್ಞಾನದ ಮುಖಾಂತರ, ಅರಿವಿನ ಮುಖಾಂತರ. ಮತ್ತಾಯನು ಬರೆದ ಶುಭ ಸಂದೇಶ 25ನೇ ಅಧ್ಯಾಯ ವಾಕ್ಯ 31ರಿಂದ 40 ತನಕ ಇರುವಂತಹ ಅಲ್ಲಿ ಬರೆದಿರುವಂತಹ ಕೆಲವು ವಿಷಯಗಳ ಬಗ್ಗೆ ದೇವರು ಏನ್ ಮಾಡ್ತಾರೆ, ಲೆಕ್ಕ ಕೇಳ್ತಾ ಹೋಗ್ತಾರೆ. ಮೊದಲನೇದಾಗಿ ಊಟದ ವಿಷಯದಲ್ಲಿ ಲೆಕ್ಕ ಕೇಳ್ತಾರೆ. ಪ್ರತಿಯೊಬ್ಬರಿಗೂ ಗೊತ್ತಿದೆ, ಅದಕ್ಕೆ ಓದ್ಲೇಬೇಕು, ಅದಕ್ಕೊಂದು ಡಿಗ್ರಿ ಮಾಡ್ಕೊಳ್ಬೇಕು, ಎಜುಕೇಶನ್ ಮಾಡ್ಕೊಳ್ಬೇಕು, ಥಿಯಾಲಜಿ ಮಾಡ್ಕೊಳ್ಬೇಕು ಅನ್ನೋದೆಲ್ಲ ಏನೋ ಅವಶ್ಯಕತೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅವಶ್ಯಕತೆ ಇಲ್ಲ. ಆ ಮನುಷ್ಯ ನೋಡ್ಬೇಕಾದ್ರೆ ಅರ್ಥ ಆಗೋಗುತ್ತೆ. ನಾವು ಊಟದ ವಿಷಯದಲ್ಲಿ ಊಟವನ್ನು ಏನ್ ಮಾಡಬಾರ್ದು, ದುರುಪಯೋಗ ಮಾಡಬಾರ್ದು, ಅದನ್ನ ವೇಸ್ಟ್ ಮಾಡಬಾರ್ದು. ಬೇರೆಯವರ ಆಹಾರವನ್ನು ನಾವು ಕಸಿದು ನಮ್ಮ ಕುಟುಂಬಕ್ಕೆ ಅದೇನ್ ಮಾಡಬಾರ್ದು, ನಮ್ಮ ಕುಟುಂಬಕ್ಕೆ ಉಪಯೋಗಿಸಬಾರ್ದು. ಬೇರೆಯವರ ಆಹಾರ ಕಸಿದು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಆಹಾರದ ವಿಷಯದಲ್ಲಿ ಹಾಗೂ ಕುಡಿಯುವ ನೀರಿನ ವಿಷಯದಲ್ಲಿ ಬಾಯಾರಿದ್ದೆ ಕುಡಿಯಲು ಕೊಟ್ಟಿರಿ, ಅಪರಿಚಿತನಾಗಿದ್ದೆ ಆಶ್ರಯ ಕೊಟ್ಟಿರಿ, ಬಟ್ಟೆ ಬರೆ ಇಲ್ಲದೆ ಇದ್ದೆ ನನಗೆ ಉಡಲು ಕೊಟ್ಟಿರಿ, ರೋಗದಿಂದಿದ್ದೆ ನನ್ನನ್ನು ಆರೈಕೆ ಮಾಡಿದಿರಿ, ಬಂದಿಯಾಗಿದ್ದೆ ನೀವು ನನ್ನನ್ನು ಸಂಧಿಸಿದಿರಿ ಎಂದು ಹೇಳುವರು. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಆ ಸಜ್ಜನರು, ಸ್ವಾಮಿ, ತಾವು ಯಾವಾಗ ಹಸಿದನ್ನು ಕಂಡು ನಾವು ಆಹಾರ ಕೊಟ್ಟೆವು, ಬಾಯಾರಿದ್ದನ್ನು ಕಂಡು ಕುಡಿಯಲು ಕೊಟ್ಟೆವು, ಯಾವಾಗ ನಾವು ತಾವು ಅಪರಿಚಿತರಾಗಿರುವುದನ್ನು ಕಂಡು ನಾವು ಆಶ್ರಯ ಕೊಟ್ಟೆವು, ಬಟ್ಟೆ ಬರೆ ಇಲ್ಲದಿದ್ದನ್ನು ಕಂಡು ಉಡಲು ಕೊಟ್ಟೆವು, ತಾವು ರೋಗಿಯಾಗಿರುವುದನ್ನು ಅಥವಾ ಬಂದಿಯಾಗಿರುವುದನ್ನು ಕಂಡು ನಾವು ಸಂಧಿಸಲು ಬಂದೆವು ಎಂದು ಕೇಳುವರು. ಆಗ ಅರಸನು ಅಂದ್ರೆ ಯಾರು? ಪ್ರಭು ಯೇಸು ಕ್ರಿಸ್ತರು. ಪ್ರತ್ಯುತ್ತರವಾಗಿ ಆಗ ಪ್ರಭು ಯೇಸು ಕ್ರಿಸ್ತರು ಪ್ರತ್ಯುತ್ತರವಾಗಿ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ನೋಡಿ ಹೇಳ್ತಾರೆ, ಈ ನನ್ನ ಸೋದರರಲ್ಲಿ ಒಬ್ಬನಿಗೆ ಅವನೆಷ್ಟೇ ಕನಿಷ್ಠವಾಗಿರಲಿ, ನೀವು ಹೀಗೆ ಮಾಡಿದಾಗಲೆಲ್ಲ, ಅಲ್ಲಿ ವಾಕ್ಯ ಸ್ಪಷ್ಟವಾಗಿದೆ ನೋಡಿ, ಹೀಗೆ ಮಾಡಿದಾಗಲೆಲ್ಲ ಅಂದ್ರೆ ವರ್ಷಕ್ಕೆ ಒಮ್ಮೆ ಅಲ್ಲ, ದಿನಕ್ಕೆ ನೀವು ಎಷ್ಟೇ ಬಾರಿ ಮಾಡಿದ್ರು, ಎಷ್ಟೇ ಬಾರಿ ನೀವು ಆಹಾರ ಕೊಟ್ರು, ಎಷ್ಟೇ ಬಾರಿ ನೀವು ಬಟ್ಟೆಗಳನ್ನು ಕೊಟ್ರು, ಎಷ್ಟು ಬಾರಿ ಆದ್ರೂ ನೀವು ರೋಗಿಗಳನ್ನ ಹೋಗಿ ಭೇಟಿ ಮಾಡಿ ಅವರನ್ನ ಸಂಧಿಸಿ ಅವರಿಗಾಗಿ ಪ್ರಾರ್ಥಿಸಿ ಅವರಿಗೆ ಸಮಾಧಾನ ತಿಳಿಸಿ ನಿಮ್ಮ ಸಾಧ್ಯವಾದ ಮಟ್ಟಿಗೆ ನಾವು ಅವರಿಗೆ ಸಹಾಯ ಮಾಡಿ ಬಂದಾಗ, ಎಲ್ಲ ಸಮಯದಲ್ಲೂ ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಇದೆ, ನೀವು ಹೀಗೆ ಮಾಡಿದಾಗಲೆಲ್ಲ ಅದನ್ನು ನನಗೆ ಮಾಡಿದಿರಿ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನೋಡಿ, ಸತ್ಯ ಮಾಡಿ ಹೇಳ್ತಾರೆ, ಪ್ರಮಾಣ ಮಾಡಿ ಹೇಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ನೋಡಿ, ನಮ್ಮ ಅಕ್ಕಪಕ್ಕದಲ್ಲಿ ಅಥವಾ ನಮ್ಮ ಎದುರುಗಡೆ ಪ್ರತಿದಿನ ಸಿಗ್ತಾರೆ ಆಹಾರ ಇಲ್ಲದವರು, ಅಂದ್ರೆ ಆಹಾರದ ಅವಶ್ಯಕತೆ ಇರುವವರು, ಬಟ್ಟೆಯ ಅವಶ್ಯಕತೆ ಇರುವವರು, ಕುಡಿಯುವ ನೀರಿನ ಅವಶ್ಯಕತೆ ಇರುವವರು, ರೋಗಿಗಳು, ಇವರೆಲ್ಲ ಸಿಗ್ತಾರ ನಮ್ಗೆ? ಪ್ರತಿದಿನ ಸಿಗ್ತಾರ? ಪ್ರೈಸ್ ದಿ ಲಾರ್ಡ್. ಸಿಗ್ತಾರ ಸಿಗಲ್ಲ? ಪ್ರತಿದಿನ ಸಿಗ್ತಾರೆ. ಅಂದ್ರೆ ಇದರ ಅರ್ಥ ಏನೀಗ, ನಾವು ಇದ್ಯಾವುದು ನಾವು ಮಾಡ್ತಾ ಇಲ್ಲ ಅಂದಾಗ ನಾವಲ್ಲಿ ಸೋಲ್ತಾ ಇದೀವಿ. ಯಾಕಂದ್ರೆ ಪ್ರಭು ಯೇಸು ಕ್ರಿಸ್ತರನ್ನು ನಾವೇನ್ ಮಾಡ್ತಾ ಇದೀವಿ? ತಿರಸ್ಕಾರ ಮಾಡ್ತಾ ಇದೀವಿ. ಪ್ರೈಸ್ ದಿ ಲಾರ್ಡ್. ತಿರಸ್ಕಾರ ನಾವು ಮಾಡ್ತಾ ಇದೀವಿ. ಅರ್ಥ ಆಗ್ತಾ ಇದೆಯಾ? ಅವ್ರನ್ನ ನಿರ್ಲಕ್ಷ್ಯ ಮಾಡಿ ನಾವು ಮುಂದಕ್ಕೆ ಹೋಗ್ತಾ ಇದೀವಿ. ನಾನು ನಿನಗೆ ಕೊಡಕ್ಕೆ ಇಷ್ಟ ಇಲ್ಲಪ್ಪ, ನನಗೇ ಬೇಕು, ನನ್ನ ಕುಟುಂಬಕ್ಕೆ ಬೇಕು, ನನ್ನ ಮಕ್ಕಳಿಗೆ ಬೇಕು ಎಂಬ ಆ ಒಂದು ಧನದಾಹ ಅಥವಾ ಐಶ್ವರ್ಯದ ದಾಹದಿಂದ ನಾವೇನ್ ಮಾಡ್ತಾ ಇದೀವಿ? ಇದನ್ನು ನಾವು ತಿರಸ್ಕಾರ ಮಾಡ್ತಾ ಇದೀವಿ. ಈ ಎಲ್ಲ ವಾಕ್ಯಗಳನ್ನ
ನಾವು ತಿರಸ್ಕಾರ ಮಾಡ್ತಾ ಇದೀವಿ. ಪ್ರೈಸ್ ದ ಲಾರ್ಡ್. ಹೌದಾ? ನಿಜನಾ? ನಿಜಾನೇ ಬ್ರದರ್. ಓಕೆ. ಈ ಎಲ್ಲ ವಾಕ್ಯಗಳನ್ನ ಹೇಳಿದ್ಯಾರು? ಪ್ರಭು ಯೇಸು ಕ್ರಿಸ್ತರು. ಪ್ರಭು ಯೇಸು ಕ್ರಿಸ್ತರು. ಪ್ರೈಸ್ ದ ಲಾರ್ಡ್. ನಿಜನಾ? ಹೌದಲ್ವಾ? ಮಾತಾಡಿ. ನಿಜ ಬ್ರದರ್. ಹೌದು. ಮಾತಾಡಿ. ಓಕೆ. ಪ್ರೈಸ್ ದ ಲಾರ್ಡ್. ಓಕೆ. ಅಲ್ಲಿ ಯೇಸು ಸ್ವಾಮಿ ಹೇಳಿರುವ ಒಂದೊಂದು ವಾಕ್ಯಗಳನ್ನು ನಾವು ನೋಡ್ತಾ ಹೋದಾಗ ಯೇಸು ಸ್ವಾಮಿ ಹೇಳ್ತಾರೆ, ನಾನು ತೀರ್ಪು ಕೊಡಲು ಬರಲಿಲ್ಲ. ನಾನೇನಕ್ಕೆ ಬರಲಿಲ್ಲ? ನಿಮಗೆ ತೀರ್ಪು ಕೊಡಲು ನಾನೇನು ಬರಲಿಲ್ಲ. ಹಾಗಾದ್ರೆ ತೀರ್ಪು ಯಾವುದು ಕೊಡೋದು ಅಂತ ಹೇಳಿದ್ರೆ, ಪ್ರಭು ಮಾತನಾಡಿದ ಒಂದೊಂದು ವಾಕ್ಯಗಳು ನಮಗೆ ತೀರ್ಪು ಕೊಡುತ್ತೆ. ಪ್ರೈಸ್ ದ ಲಾರ್ಡ್. ನಿಜನಾ? ಹೌದಾ? ವಾಕ್ಯ ಕೇಳಿದ್ದೀರಾ? ಕೇಳಿದೀವಿ ಬ್ರದರ್. ಯೋಹಾನ ಕೇಳಿದೀವಲ್ವಾ? ಯೇಸು ಸ್ವಾಮಿ ಏನ್ ಹೇಳ್ತಾರೆ? ನಾನು ಆಡಿದ ಮಾತುಗಳೇ ನಿಮಗೆ ತೀರ್ಪು ನೀಡುತ್ತವೆ. ಪ್ರೈಸ್ ದ ಲಾರ್ಡ್. ನಾನು ಆಡಿದ ಮಾತುಗಳೇ. ಈಗ ನಾವು ಯೇಸು ಸ್ವಾಮಿಯನ್ನ ಆಡಿದ ಮಾತುಗಳನ್ನ ನಾವು ನಿರ್ಲಕ್ಷ್ಯ ಮಾಡಿದಾಗ, ಅದಕ್ಕೋಸ್ಕರ ಏನ್ ಹೇಳ್ತಾರೆ? ಈಗ ನಿರ್ಲಕ್ಷ್ಯ ಮಾಡಿದಾಗ ಮತ್ತಾಯನ ಬರೆದ ಶುಭ ಸಂದೇಶ 25ನೇ ಅಧ್ಯಾಯ ವಾಕ್ಯ 41ರಲ್ಲಿ ಹೇಳ್ತಾರೆ, ಎಡಗಡೆ ಇರುವವರನ್ನು ನೋಡಿ ಶಾಪಗ್ರಸ್ತರೇ. ಇವತ್ತು ನಾವು ತಿನ್ಬೋದು, ಚೆನ್ನಾಗಿ ತಿನ್ಬೋದು, ರುಚಿಯಾಗಿ ತಿನ್ಬೋದು ಅಲ್ವಾ? ರುಚಿಯಾಗಿ ತಿನ್ಬೋದು. ಅಥವಾ ಬೇರೆಯವರ ಆಹಾರವನ್ನು ಕೂಡ ಕಸಿದು ತಿನ್ಬೋದು, ಬೇರೆಯವರ ಹಣವನ್ನು ಕೂಡ ಕಸಿದು ತಿನ್ಬೋದು. ನಮ್ಮ ಮಕ್ಕಳಿಗೋಸ್ಕರ ಕೆಲವು ಜನ ಹೆಂಗಿರ್ತಾರೆ ಅಂತ ಹೇಳಿದ್ರೆ, ಕ್ರೈಸ್ತರು, ಅದರಲ್ಲಿ ಮುಖ್ಯವಾಗಿ ಬೋಧಕರು, ಅವರೆಲ್ಲ ಧರ್ಮಶಾಸ್ತ್ರವನ್ನು ಓದುವಂತವರೇ, ತಮ್ಮ ಕುಟುಂಬಕ್ಕಾಗಿ, ತಮ್ಮ ಮಕ್ಕಳ ಕುಟುಂಬಕ್ಕಾಗಿ, ತಮ್ಮ ಮಕ್ಕಳನ್ನ ಮೆಚ್ಚಿಸುವುದಕ್ಕಾಗಿ ಅಥವಾ ತನ್ನ ಹೆಂಡತಿಯನ್ನ ಮೆಚ್ಚಿಸುವುದಕ್ಕಾಗಿ ಅವ್ರು ಯಾವ ಲೆವೆಲ್ಗೆ ಹೋಗಿ ಮೋಸ ಮಾಡೋಕ್ಕೂ ರೆಡಿಯಾಗಿರ್ತಾರೆ. ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ತಾರೆ. ಅಂದ್ರೆ ಯಾವ ಕೆಳಮಟ್ಟಕ್ಕೆ ಹೋಗಿ ಬೇಕಾದ್ರೂ ಅವರು ಮೋಸ ಮಾಡಿ ಏನ್ ಮಾಡ್ತಾರೆ? ಬಂದು ಕುಟುಂಬವನ್ನ. ಪ್ರೈಸ್ ದ ಲಾರ್ಡ್. ಅರ್ಥ ಆಗ್ತಿದ್ಯಾ? ಓಕೆ. ಯೇಸು ಸ್ವಾಮಿ ಹೇಳಿದ್ದೇನು? ನೀವು ಕೊಡಬೇಕು ಅಂತ. ನೀವು ಕೊಡಬೇಕು. ಯಾಕೆ? ನಾನು ನಿಮಗೆ ಕೊಟ್ಟಿದ್ದೀನಿ. ಕೊಟ್ಟಿದ್ದಾರಾ? ಕೊಟ್ಟಿರ್ಬೇಕಾದ್ರೆ ಈಗ ನಾವು ಕೊಡೋದ್ರು, ನಾನು ಕೊಟ್ಟಿರೋದನ್ನ ನೀನು ಕೊಡು ಅಂತ ಹೇಳಿದ್ದು ಅಷ್ಟೇ ಅಲ್ವಾ? ಪ್ರೈಸ್ ದ ಲಾರ್ಡ್. ನೀವು ಉಚಿತವಾಗಿ ಪಡೆದಿರುವಿರಿ, ಉಚಿತವಾಗಿ ಕೊಡಿ. ಎಲ್ಲ ವಿಷಯದಲ್ಲೂ ಮತ್ತಾಯನ ಬರೆದ ಶುಭ ಸಂದೇಶ 10ನೇ ಅಧ್ಯಾಯದಲ್ಲಿ ಹೇಳ್ತಾರೆ, 10ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೇಳ್ತಾರೆ, ಎಲ್ಲ ವಿಷಯದಲ್ಲೂ. ಯಾವುದು? ಎಲ್ಲ ವಿಷಯ, ಪ್ರತಿಯೊಂದು ವಿಷಯದಲ್ಲೂ. ಏನಕ್ಕೆ ಆ ಒಂದು ವಿಷಯ ಹೇಳ್ತಾರೆ ಅಂತ ಹೇಳಿದ್ರೆ, ಅವ್ರು ಏನ್ ಮಾಡ್ತಾರೆ? ನೀವು ರೋಗಿಗಳನ್ನು ಗುಣಪಡಿಸಿರಿ, ಸತ್ತವರನ್ನ ಮತ್ತೆ ಎಬ್ಬಿಸಿರಿ, ಕುಷ್ಠರೋಗಿಗಳನ್ನು ಸ್ವಸ್ಥಪಡಿಸಿರಿ, ದೆವ್ವಗಳನ್ನ ಬಿಡಿಸಿರಿ, ಉಚಿತವಾಗಿ ಪಡೆದಿರಿ, ಉಚಿತವಾಗಿ ಕೊಡಿ. ನೀವೇನೇನು ಉಚಿತವಾಗಿ ಪಡ್ಕೊಂಡಿದ್ದೀರೋ ಅದೆಲ್ಲವನ್ನ ಉಚಿತವಾಗಿ ಕೊಡಿ. ಅದಕ್ಕೋಸ್ಕರನೇ ದೇವರು ನಮ್ಮನ್ನ ಆರಿಸ್ಕೊಂಡಿದ್ದು. 1 ಪೇತ್ರ 2:9 ದೇವರು ನಮ್ಮನ್ನು ಆರಿಸ್ಕೊಂಡಿದ್ದು ರಾಜಯಾಜಕರಾಗಿ. ಏನಕ್ಕೋಸ್ಕರ? ಲೋಕಕ್ಕೆ ಬೆಳಕಾಗಿ ಇರುವುದಕ್ಕಾಗಿ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದು. ಅದನ್ನ ಬಿಟ್ಟು ನಾವು ಉಳಿದುದೆಲ್ಲವನ್ನ ನಾವು ಮಾಡ್ತಾ ಇದ್ದೀವಿ. ಪ್ರಭುವನ ಮಾತನ್ನ ಮೀರಿ ನಾವೇನ್ ಮಾಡ್ತಾ ಇದ್ದೀವಿ? ಪ್ರೈಸ್ ದ ಲಾರ್ಡ್. ಪ್ರತಿದಿನ ನಾವು ಪ್ರಭುವಿನ ಮಾತನ್ನು ನಾವು ಮೀರ್ತಾ ಇದ್ದೀವಿ. ಹಾಗಾಗಿ ನಮ್ಮ ಕುಟುಂಬದಲ್ಲಿ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ನಮ್ಮ ಆತ್ಮಿಕ ಜೀವನದಲ್ಲಿ ಏನಿಲ್ಲ? ಒಂದು ದೃಢತೆ ಇಲ್ಲ. ಪ್ರೈಸ್ ದ ಲಾರ್ಡ್. ಹೌದಾ? ನಿಜನಾ? ನೋಡಿ, ಕ್ರೈಸ್ತರಾದ ನಾವು ಭಾನುವಾರ ಬಲಿಪೂಜೆಗೆ ಹೋಗ್ತೀವಿ, ಭಾನುವಾರ ಯೇಸು ಸ್ವಾಮಿಯನ್ನು ಆರಾಧಿಸ್ತೀವಿ. ಅದೇ ಸೋಮವಾರ, ಮಂಗಳವಾರ, ಬುಧವಾರ, ಇನ್ನು 6 ದಿನ ಏನಿದೆ, ಒಬ್ಬೊಬ್ಬ ಸಂತರುಗಳನ್ನ ನಾವೇನ್ ಮಾಡ್ತೀವಿ? ಕೆಲವು ಜನ ದೇವರೆಂದು ಕರೀತಾರೆ. ಅವ್ರನ್ನ ಸಂತರುಗಳನ್ನ ದೇವರೆಂದು ಆರಾಧಿಸುವವರು ಇದ್ದಾರೆ. ಧರ್ಮಸಭೆ ಹೇಳುತ್ತೆ ನೀನು ಮಾಡಬಾರ್ದು, ಆದ್ರೆ ಇವರು ಮಾಡ್ತಾರೆ. ಅದಕ್ಕೋಸ್ಕರ ಈಗ ಏನ್ ನಡೀತಾ ಇದೆ? ಕುಟುಂಬದಲ್ಲಿ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಒಳ್ಳೆ ಆರೋಗ್ಯ ಇಲ್ಲ. ಹೌದಾ? ಪ್ರೈಸ್ ದ ಲಾರ್ಡ್.
ಹಾಗಾಗಿ ಬಹಳ ಎಚ್ಚರಿಕೆಯಾಗಿರ್ಬೇಕು. ನ್ಯಾಯ ತೀರ್ಪಿಗೆ ನಾವು ಬಹಳ ಎಚ್ಚರಿಕೆ ಉಳ್ಳವರಾಗಿರಬೇಕು. ಇಲ್ಲ ಅಂತ ಹೇಳಿದ್ರೆ ಮತ್ತಾಯನು ಬರೆದ ಶುಭ ಸಂದೇಶ 25ನೇ ಅಧ್ಯಾಯ 41ನೇ ವಾಕ್ಯದಿಂದ ತಿಳಿಸಿರುವ ಹಾಗೆ ನಾವು ಶಾಪಗ್ರಸ್ತರಾಗ್ತೀವಿ. ಶಾಪಗ್ರಸ್ತರಂದ್ರೆ ಯಾರು? ನರಕಕ್ಕೆ ಅವರು ಬಾಧ್ಯಸ್ಥರು. ನರಕಕ್ಕೆ ಅವರು ಬಾಧ್ಯಸ್ಥರು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರ್ಬೇಕು. ಬೇಸಿಕ್ ಲೆವೆಲ್ ಅಲ್ಲಿ, ಅಂದ್ರೆ ಬೇಸಿಕ್ ಅಂದ್ರೆ ತಳಮಟ್ಟದ ರೀತಿಯಲ್ಲಿ ನೋಡಿ. ಈಗ ಈ ಊಟದ ವಿಷಯ ಎಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅಲ್ವಾ? ವಿದ್ಯಾವಂತರಿಗೂ ಗೊತ್ತಿದೆ, ಅವಿದ್ಯಾವಂತರಿಗೂ ಗೊತ್ತಿದೆ. ಗೊತ್ತಿಲ್ವಾ? ಗೊತ್ತಿದೆ ಅಲ್ವಾ? ಇದೀರಾ? ಎಲ್ಲ ಇದೀರಾ? ಪ್ರೈಸ್ ದಿ ಲಾರ್ಡ್. ಓಕೆ, ಕೇಳಿಸ್ಕೊಳ್ತಿದ್ರೆ ಓಕೆ, ಕೇಳಿಸ್ಕೊಳ್ದೆ ಇದ್ರೂ ಓಕೆ. ಯಾಕಂದ್ರೆ ತಿಳಿಸೋದು ಮಾತ್ರ ನಮ್ಮ ಕರ್ತವ್ಯ, ಅದನ್ನು ಅಂಗೀಕಾರ ಮಾಡ್ಕೊಳ್ಳೋದು ನಿಮ್ಮ ಕರ್ತವ್ಯ. ಪ್ರೈಸ್ ದಿ ಲಾರ್ಡ್. ಓಕೆ, ಎರಡನೇದಾಗಿ ಇದಿಷ್ಟು ಅರ್ಥ ಆಯ್ತಾ? ಮೊದಲನೇ ಪಾಯಿಂಟ್ ಅರ್ಥ ಆಯ್ತಾ? ಓಕೆ ಓಕೆ. ಎರಡನೇ ಪಾಯಿಂಟ್, ಎರಡನೇ ಯಾವ ರೀತಿಯಲ್ಲಿ ನ್ಯಾಯ ತೀರ್ಪನ್ನ ಕೇಳ್ತಾರಂದ್ರೆ ವಿಧಾನ. ಅದು ಎರಡನೆಯ ವಿಧಾನ ಅಂದ್ರೆ ಎರಡನೆಯ ಮಾರ್ಗ ಅಥವಾ ಎರಡನೆಯ ಏನು ಒಂದು ರೀತಿ. ಎಲ್ಲಿ ಯಾವ ರೀತಿ ಯಾವ ವಿಷಯವಾಗಿ ಕೇಳ್ತಾರೆ ಅಂತ ಹೇಳಿದ್ರೆ, ಎರಡನೇದಾಗಿ ವಿಶ್ವಾಸ. ಎರಡನೇದಾಗಿ ವಿಶ್ವಾಸದ ವಿಷಯದಲ್ಲಿ ದೇವರು ನ್ಯಾಯ ತೀರ್ಪನ್ನು ಕೇಳ್ತಾರೆ. ಎಷ್ಟು ನೀನು ನನ್ನನ್ನು ವಿಶ್ವಾಸಿಸಿದೀಯಾ? ವಿಶ್ವಾಸದ ಆಧಾರದ ಮೇಲೆ ನಮಗೆ ನ್ಯಾಯ ತೀರ್ಪು. ವಿಶ್ವಾಸದ ಆಧಾರದ ಮೇಲೆ ನಮಗೆ ಪರಲೋಕ. ಪ್ರೈಸ್ ದಿ ಲಾರ್ಡ್. ಬೈಬಲಲ್ಲಿ ನಾವು ನೋಡ್ತೀವಿ, ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನರಾದಾಗ ನಂಬದೇ ಇದ್ದಂಥ ಒಬ್ಬ ಶಿಷ್ಯ ಅವರ ಜೊತೆಯಲ್ಲೇ ಇದ್ರು. ಯಾರವರು? ತೋಮಸ್ಸರು. ಸಂತ ತೋಮಸ್ಸರು ಅಲ್ವಾ? ಸಂತ ತೋಮಸ್. ಆಮೇಲೆ ಪ್ರಭು ಯೇಸು ಕ್ರಿಸ್ತರು ಪರ್ಸನಲ್ ಆಗಿ ಆತನನ್ನೇ ಭೇಟಿ ಮಾಡ್ತಾರೆ. ಅವರನ್ನೇ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಯೋಹಾನನ ಬರೆದ ಶುಭ ಸಂದೇಶ 20ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ಹೇಳ್ತಾರೆ. ಆ ವಾಕ್ಯ ಓದಿ. 20ನೇ ಅಧ್ಯಾಯ ವಾಕ್ಯ 29. ಆಮೇಲೆ ತೋಮನಿಗೆ 29 ಯೇಸು ಅವನಿಗೆ ನನ್ನನ್ನು ಕಂಡದುದರಿಂದ ತಾನೇ ನಿನಗೆ ವಿಶ್ವಾಸ ಹುಟ್ಟಿತು, ಕಾಣದೆ ವಿಶ್ವಾಸಿಸುವವರು ಧನ್ಯರು ಎಂದು ಹೇಳಿದರು. ಪ್ರೈಸ್ ದಿ ಲಾರ್ಡ್. ನೀನು ನನ್ನನ್ನು ಕಂಡಿದ್ದರಿಂದ ನಿನಗೆ ವಿಶ್ವಾಸ ಬಂತು. ಹಾಗಾದ್ರೆ ನನ್ನನ್ನು ಕಾಣದೆ ವಿಶ್ವಾಸಿಸುವವರು ಧನ್ಯರು ಅಂದ್ರೆ ಇದರ ಅರ್ಥ ಏನು? ನನ್ನನ್ನು ಕಾಣದೆ ವಿಶ್ವಾಸಿಸುವವರು ಧನ್ಯರು. ಇದರ ಅರ್ಥ ಕಾಣದೆ ಅಂದ್ರೆ ಅವ್ರು ಹೇಳಿದ ಮಾತಿನಲ್ಲಿ ನಾವು ವಿಶ್ವಾಸ ಇಡೋದು. ಕಾಣದೆ, ಕಂಡಿದ್ದರಿಂದ ವಿಶ್ವಾಸ ಬಂತು. ಕಾಣದೆ ಇರುವವರು ವಿಶ್ವಾಸಿಸುವರು ಧನ್ಯರು. ಯಾಕೆ? ಯಾಕೆ? ವಾಕ್ಯವನ್ನೆಲ್ಲ ನಾವು ಆಲಿಸ್ತಾ ಇರ್ತೀವಲ್ಲ ಬ್ರದರ್. ಓಕೆ ಓಕೆ. ಒಂದು ಹೇಳಿ. ಇಲ್ಲಿ ಜೀವಿಸಿದ್ರು, ಅವ್ರ ಕಣ್ಣಾರಿ ಜೀವಿಸಿದ್ರು ಕೂಡ ಅವರು ಪುನರುತ್ಥಾನ ಹೊಂದಿದ್ದಾರೆ ಅಂತ ಹೇಳಿ ನಂಬಲಿಲ್ಲ. ಆದ್ರೆ ಈಗ ನಾವು ಅವ್ರನ್ನ ಕಣ್ಣಾರೆ ಕಾಣಕ್ ಆಗಲ್ಲ, ಯಾಕೆಂದ್ರೆ ಅವರು ಸ್ವರ್ಗದಲ್ಲಿದ್ದಾರೆ. ಅವ್ರ ಜೀವವುಳ್ಳ ವಾಕ್ಯ ನಮ್ಮೊಂದಿಗಿದೆ, ಅದರಂತೆ ನಾವು ನಡೆದ್ರೆ ಧನ್ಯರು ಬ್ರದರ್. ಓಕೆ, ಮತ್ತೆ ಹಳೆ ಒಡಂಬಡಿಕೆಗೆ ಹೋಗೋಣ. ವಿಮೋಚನ ಕಾಂಡ 20ನೇ ಅಧ್ಯಾಯ. ವಿಮೋಚನ ಕಾಂಡ 20ನೇ ಅಧ್ಯಾಯ ವಾಕ್ಯ 4ರಲ್ಲಿ ಹೇಳ್ತಾರೆ, ಆಕಾಶದಲ್ಲಾಗಲಿ ಭೂಮಿಯಾಗಲಿ ಭೂಮಿಯ ಕೆಳಗಿನ ನೀರಿನಲ್ಲಾಗಲಿ ಯಾವುದೇ ರೂಪದ ವಿಗ್ರಹಗಳನ್ನು ನೀನು ಮಾಡಿಕೊಳ್ಳಬೇಡ, ಅವುಗಳಿಗೆ ಅಡ್ಡ ಬೀಳಬೇಡ. ಏಕೆಂದರೆ ನಿನ್ನ ದೇವರಾದ ಸರ್ವೇಶ್ವರ ಸಲ್ಲತಕ್ಕ ಗೌರವವನ್ನು ನನ್ನ ಮತ್ತೊಬ್ಬನಿಗೆ ಸಲ್ಲಗೊಳಿಸುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಏಕೆ ಅಂತ ಹೇಳಿದ್ರೆ ಅಲ್ಲಿ ಹೇಳ್ತಾರೆ, ಯಾವುದೇ ವಿಗ್ರಹಗಳನ್ನು ನೀನು ರೂಪಗಳನ್ನು ಮಾಡಿಕೊಳ್ಳಬೇಡ. ಯಾಕೆ ಅಂತ ಹೇಳಿದ್ರೆ ನಾನು ಪುನರುತ್ಥಾನ ಆಗಿದ್ದೇನೆ. ಆಮೇನ್. ಇದು ವಿಶ್ವಾಸ. ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನರಾಗಿ ವಾಕ್ಯ ಹೇಳೋ ಪ್ರಕಾರ ಸ್ವರ್ಗಾರೋಹಣರಾಗಿದ್ದಾರೆ ಎಂದು ವಿಶ್ವಾಸಿಸುವವರು ಧನ್ಯರು. ಕೆಲವು ಜನರಿಗೆ ನೋಡಿ, ಒಂದು ರೂಪ ಕಣ್ಮುಂದೆ ಇದ್ರೆ ಮಾತ್ರ ಅವ್ರು ನಂಬ್ತಾರೆ, ಇಲ್ಲ ನಂಬೋದಿಲ್ಲ. ಗೊತ್ತಾ ನಿಮ್ಗದು? ಗೊತ್ತಾ ಅದೇ ಬ್ರದರ್ ನಡೀತಾ ಇರೋದು ಈಗ ಅಲ್ವಾ?
ಒಂದು ರೂಪ ಇದ್ರೆ ಮಾತ್ರ, ಒಂದು ರೂಪ ಇದ್ರೆ ಮಾತ್ರ ವಿಶ್ವಾಸಿಸ್ತಾರೆ, ಇಲ್ಲಾಂದ್ರೆ ಅವರು ವಿಶ್ವಾಸಿಸೋದಿಲ್ಲ. ಅವರಿಗೆ ಆ ಒಂದು ಭಕ್ತಿಯ ರೂಪ ಬರೋದಿಲ್ವಂತೆ. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನನ್ನು ಕಾಣದೆ ವಿಶ್ವಾಸಿಸುವವನು ಧನ್ಯನು. ಪ್ರೈಸ್ ದಿ ಲಾರ್ಡ್. ಅದೇ ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ ವಾಕ್ಯ 3ರಲ್ಲಿ ಹೇಳ್ತಾರೆ. ವಾಕ್ಯ 3ರಲ್ಲಿ ನಾವು ಸ್ಪಷ್ಟವಾಗಿ ಹೇಳ್ತಾರೆ, ಪ್ರವಾದನ ಪುಸ್ತಕವನ್ನ ಓದುವವನು ಓದಿ ಪ್ರೈಸ್ ದಿ ಲಾರ್ಡ್. ಈ ಪ್ರವಾದನ ಸಂದೇಶವನ್ನು ಓದುವವನು ಧನ್ಯನು, ಓದಿದನ್ನು ಕೇಳಿಸಿಕೊಳ್ಳುವವರು ಧನ್ಯರು, ಮತ್ತು ಈ ಪ್ರವಾದನೆಯಲ್ಲಿ ಲಿಖಿತವಾಗಿರುವುದನ್ನು ಕೈಗೊಂಡು ನಡೆಯುವವರು ಸಹ ಧನ್ಯರು, ಏಕೆಂದರೆ ಕಾಲ ಸನ್ನಿಹಿತವಾಯಿತು. ಪ್ರೈಸ್ ದಿ ಲಾರ್ಡ್. ಯಾಕೆಂತಂದ್ರೆ ಅವ್ರು ಏನ್ ಹೇಳ್ತಾರೆ, ನೀನು ಯಾವುದೇ ರೂಪವನ್ನು ನೀನೇನ್ ಮಾಡಬೇಡ, ಮಾಡಿಕೊಳ್ಳಬೇಡ. ನೀನು ಯಾವುದನ್ನು ನೀನು ಏನ್ ಮಾಡಬಾರ್ದು, ನೀನು ಮಾಡ್ಕೊಳ್ಬಾರ್ದು. ಯಾಕೆ? ನೀನು ಆತರ ಏನಾದ್ರು ಮಾಡ್ಕೊಂಡೆ ಅಂತ ಹೇಳಿದ್ರೆ ನೀನು ಕೂಡ, ಈಗ ನಾನು ಆಲ್ರೆಡಿ ಏನಾಗಿದ್ದೀನಿ, ಜೀವವುಳ್ಳ ದೇವರಾಗಿದ್ದೀನಿ ಅಲ್ವಾ? ಜೀವವುಳ್ಳ ದೇವರಾಗಿದ್ದೀನಿ. ನಾನು ಆಲ್ರೆಡಿ ಪುನರುತ್ಥಾನ ಆಗಿದ್ದೀನಿ. ಪುನರುತ್ಥಾನ ಆದ್ಮೇಲೆ ನಾನು ಸ್ವರ್ಗಾರೋಹಣ ಆಗಿದ್ದೀನಿ. ತಂದೆಯ ಬಲಪಾರ್ಶ್ವದಲ್ಲಿ ಇದ್ದೀನಿ. ನಾನು ಮತ್ತೆ ಬರ್ತಾ ಇದ್ದೀನಿ ನ್ಯಾಯ ತೀರ್ಪಿಗೋಸ್ಕರ. ನನ್ನನ್ನು ನಂಬಿ ಅಲ್ಲಿ ವಾಕ್ಯ ಇದೆ, ಇಬ್ರಿಯರಿಗೆ ಬರೆದ ಪತ್ರ 9ನೇ ಅಧ್ಯಾಯ ವಾಕ್ಯ 29ರಲ್ಲಿ ವಾಕ್ಯ ಇದೆ. ಏನಂತ? ನನ್ನನ್ನು ನಂಬಿ ನನ್ನನ್ನು ನಿರೀಕ್ಷೆ ಮಾಡಿಕೊಂಡಿದ್ರೆ ನಾನು ಖಂಡಿತವಾಗ್ಲೂ ಬಂದು ಏನ್ ಮಾಡ್ತೀನಿ, ನಿನ್ನನ್ನು ನಾನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ. ಪ್ರೈಸ್ ದಿ ಲಾರ್ಡ್. ನಾವು ಅನ್ಕೊಂಡಂಗಲ್ಲ ಸ್ವರ್ಗ ಸಿಗಲ್ಲ. ನಾವು ಅನ್ಕೊಂಡಿದೀವಿ, ಸ್ವರ್ಗ ಸಿಗಲ್ಲ. ಓಕೆ, ಇನ್ನೊಂದು ವಾಕ್ಯ ಓದೋಣ. 1 ಪೇತ್ರ 1ನೇ ಅಧ್ಯಾಯ 8ನೇ ವಾಕ್ಯ ಓದಿ. 1 ಪೇತ್ರ 1ನೇ ಅಧ್ಯಾಯ 8ನೇ ವಾಕ್ಯ ಓದಿ. ಪ್ರೈಸ್ ದಿ ಲಾರ್ಡ್. ಬೈಬಲ್ ಇದೆಯಾ? ಬೈಬಲ್ ಅಲ್ಲಿ ವಾಕ್ಯ ಇದೆಯಾ? ತುಂಬಾ ಲೇಜಿ ಆಗ್ತಾ ಇದ್ರೆ ಈ ನಡುವೆ ಯಾಕಂತ ನೀವು ನೋಡದಿದ್ದರೂ ಅವರನ್ನು ಪ್ರೀತಿಸುತ್ತೀರಿ, ನೀವೀಗ ಕಣ್ಣಾರೆ ಕಾಣದಿದ್ದರೂ ಅವರನ್ನು ವಿಶ್ವಾಸಿಸುತ್ತೀರಿ. ಓಕೆ, ಬೇರೆಯವರು ಓದ್ಬೋದಲ್ವಾ? ಕ್ರಿಸ್ತ ಯೇಸುವನ್ನು ನೀವು ನೋಡದಿದ್ದರೂ ಅವರನ್ನು ಪ್ರೀತಿಸುತ್ತೀರಿ, ನೀವೀಗ ಕಣ್ಣಾರೆ ಕಾಣದಿದ್ದರೂ ಅವರನ್ನು ವಿಶ್ವಾಸಿಸುತ್ತೀರಿ. ಪ್ರೈಸ್ ದಿ ಲಾರ್ಡ್. ಓಕೆ, ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅಲ್ವಾ? ಆರೋಗ್ಯ ಸಮಯದಲ್ಲಿ ಮೈಕ್ ಇದಾಗ್ತಾ ಇದೆ, ನೆಟ್ವರ್ಕ್ ಸಮಸ್ಯೆ ಇದೆ. ಮತ್ತೆ ಬೇರೆಯವ್ರು ಯಾಕೆ ನೀವು ಸಪೋರ್ಟ್ಗೆ ತಗೊಳ್ತಾ ಇಲ್ಲ? ವಾಕ್ಯ ಓದ್ಲಿಕ್ಕೆ ನಾಚಿಕೆನಾ? ಪ್ರೈಸ್ ದಿ ಲಾರ್ಡ್. ಅಥವಾ ಸುಮ್ಮನೆ ಬಂದು ಆಲೋ ಬ್ಲಾಕ್ ತರ ಕುತ್ಕೊಂಡಿದ್ದು ಹಂಗೆ ಹೋಗೋಣ ಅಂತನಾ? ಎಲ್ಲ ಮಾಡಕ್ ಹೋಗ್ಬೇಡಿ. ಪ್ರೈಸ್ ದಿ ಲಾರ್ಡ್. ನಿಮಗೆ ಕೊಟ್ಟ ಅವಕಾಶವನ್ನು ಬಳಸ್ಕೊಳ್ಳಿ. ಓಕೆ, ವಾಕ್ಯ ಹೇಳುತ್ತೆ, ಕ್ರಿಸ್ತ ಯೇಸುವನ್ನ ನೀವು ನೋಡದಿದ್ದರೂ ಅವರನ್ನ ಪ್ರೀತಿಸುತ್ತೀರಿ. ಪ್ರೈಸ್ ದಿ ಲಾರ್ಡ್. ನೀವೀಗ ಕಣ್ಣಾರೆ ಕಾಣದಿದ್ದರೂ ಅವರನ್ನ ವಿಶ್ವಾಸಿಸುತ್ತೀರಿ. ಇದರ ಪ್ರತಿಫಲವಾಗಿ 8-9 ಇದರ ಪ್ರತಿಫಲವಾಗಿ ಜೀವೋದ್ಧಾರವನ್ನು ಪಡೆಯುತ್ತೀರಿ. ಈ ಕಾರಣದಿಂದ ಅವರ್ಣೀಯವಾದ ಮಹಾನಂದದಿಂದ ನಲಿಯುತ್ತೀರಿ. ಪ್ರೈಸ್ ದಿ ಲಾರ್ಡ್. ನೀವು ಕಾಣದೆ ವಿಶ್ವಾಸಿಸುವುದರಿಂದ ಏನು ಲಾಭ ಇದೆ? ಅಂತಿಮ ಫಲವನ್ನ ಅಂದ್ರೆ ಜೀವೋದ್ಧಾರವನ್ನ ನಾವು ಪಡ್ಕೊಳ್ತೀವಿ. ಈಗ ನಾವು ಭರವಸೆ ಇಡಬೇಕಾಗಿರೋದು ಯಾವುದ್ರ ಮೇಲೆ? ಸ್ವರೂಪದ ಮೇಲ, ರೂಪದ ಮೇಲ? ಜೀವವುಳ್ಳ ದೇವರ ಮೇಲೆ, ಜೀವವುಳ್ಳ ವಾಕ್ಯಗಳ ಮೇಲೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ರು, ನನ್ನ ವಾಕ್ಯಗಳು ಇಬ್ಬಾಯಿ ಕತ್ತಿ, ಜೀವವುಳ್ಳ ವಾಕ್ಯಗಳು. ಹೇಳಿದ್ರು ದೇವರ ವಾಕ್ಯ ಮ್ಯೂಟ್ ಮಾಡ್ಕೊಳ್ಳಿ. ಮೋದಿಷ್ಟು ನೀವು ಆನ್ ಮಾಡಬೇಡಿ, ಎಕೋ ಹೊಡಿತಾ ಇದೆ. ಓಕೆ, ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು, ಎಂತ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು, ಪ್ರಾಣ ಮತ್ತು ಆತ್ಮಗಳ ಕೀಲು ಮತ್ತು ಮಜ್ಜೆಗಳ ಭೇದವನ್ನು ಛೇದಿಸುವಂತಹದ್ದು, ಹೃದಯದ ಆಶೆ ಆಲೋಚನೆಗಳನ್ನು ವಿವೇಚಿಸುವಂತಹದ್ದು. ಪ್ರೈಸ್ ದಿ ಲಾರ್ಡ್.
ದೇವರ ಜೀವವುಳ್ಳ ವಾಕ್ಯಗಳನ್ನು, ಅಂದರೆ ವಾಗ್ದಾನಗಳು. ಈಗ ನಮಗೆ ಪ್ರಭು ತಿಳಿಸ್ಕೊಟ್ಟಿರೋದೆಲ್ಲ ವಾಗ್ದಾನಗಳು. ಹೊಸ ಒಡಂಬಡಿಕೆಯಲ್ಲಿ ಅವರು ನಮಗೆ ಕೊಟ್ಟಿರೋದೆಲ್ಲ ವಾಗ್ದಾನಗಳು. ಇದು ಮುಂದೆ ನಡೆಯುವಂಥದ್ದನ್ನ ಮುಂಚಿತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಆ ವಾಗ್ದಾನಗಳನ್ನ ನಂಬಿ ಯಾರು ಜೀವಿಸ್ತಾರೋ ಅವರು ಧನ್ಯರು, ಅವರು ಭಾಗ್ಯವಂತರು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಓಕೆ. ಈ ವಿಶ್ವಾಸವನ್ನ ಅಲ್ಲಗಳಿಲಿಕ್ಕೆ, ಅಂದ್ರೆ ವಿಶ್ವಾಸದಿಂದ ನಿಮ್ಮನ್ನ ಬೇರ್ಪಡಿಸ್ಲಿಕ್ಕೆ ಯಾರು ಬರ್ತಾರೆ? ಈಗ ಅಂತಿಮ ದಿನದಲ್ಲಿ ಯಾರು ಬರ್ತಾರೆ? ಯಾರು ಬರ್ತಾರೆ? ಸುಳ್ಳು ಬೋಧಕರು. ಸುಳ್ಳು ಬೋಧಕರು ಬರ್ತಾರೆ. 1 ಯೋಹನ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. 1-4 ತನಕ ವಾಕ್ಯಗಳು ಇರುವಂತ ವಾಕ್ಯಗಳನ್ನ ಓದ್ಬೇಕಾದ್ರೆ ಅಲ್ಲಿ ಯೋಹನ ಸ್ಪಷ್ಟವಾಗಿ ಬರೀತಾರೆ, ಅಂತಿಮ ದಿನದಲ್ಲಿ ನಿಮ್ಮ ವಿಶ್ವಾಸವನ್ನ ಬೇರ್ಪಡಿಸ್ಲಿಕ್ಕೆ, ನಿಮ್ಮನ್ನು ಪ್ರಭುವಿನ ವಿಶ್ವಾಸದಿಂದ ನಿಮ್ಮನ್ನು ದೂರ ಕರ್ಕೊಂಡೋಗ್ಲಿಕ್ಕೆ ನರಕಕ್ಕೆ ತಳ್ಳಲಿಕ್ಕೆ ಅನೇಕ ಬೋಧಕರು ಉಟ್ಕೊಳ್ತಾರೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಯಾಕೋಬದಲ್ಲಿ ಹೇಳ್ತಾರೆ, ಯಾಕೋಬನ ಪತ್ರದಲ್ಲಿ ಹೇಳ್ತಾರೆ, ನೀನು ಬೋಧಕನಾಗ್ಲಿಕ್ಕೆ ಏನ್ ಮಾಡಬೇಡ, ತವಕ ಪಡಬೇಡ, ನೀನು ತವಕ ಪಡ್ಲೇಬೇಡ. ಯಾಕಂತ ಹೇಳಿದ್ರೆ ನೀನು ಏನಾದ್ರೂ ಸುಳ್ಳು ಬೋಧನೆ ಮಾಡಿದ್ದೆ ಆದ್ರೆ ನೀನು ತೀವ್ರವಾದ ನ್ಯಾಯ ತೀರ್ಪಿಗೆ ಗುರಿಯಾಗ್ತೀಯ. ಪ್ರೈಸ್ ದಿ ಲಾರ್ಡ್. ಈ ದಿನಗಳಲ್ಲಿ ಪ್ರಭುವಿನ ವಾಗ್ದಾನವನ್ನ ಜನರಿಗೆ ತಿಳಿಸ್ಬೇಕು. ಪ್ರಭುವಿನ ವಾಗ್ದಾನಗಳನ್ನ ಜನರಿಗೆ ತಿಳಿಸಿ ಆ ವಾಗ್ದಾನಗಳು ನೆರವೇರುವುದನ್ನ ಅವರಿಗೆ ಸಂಕ್ಷಿಪ್ತವಾಗಿ ವಿವರಿಸಿ ನ್ಯಾಯ ತೀರ್ಪಿಗೆ ಸಿದ್ಧತೆ ಮಾಡುವವರು ಪವಿತ್ರಾತ್ಮರಿಂದ ತುಂಬಲ್ಪಟ್ಟಂತ ಬೋಧಕರು. ಪ್ರೈಸ್ ದಿ ಲಾರ್ಡ್. ಪವಿತ್ರಾತ್ಮರಿಂದ ತುಂಬಲ್ಪಟ್ಟಂತ ಬೋಧಕರು. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ? ತಲೆನೋವು ಸರಿ ಮಾಡುವಂತ ಬೋಧಕರು, ರೋಗಗಳನ್ನ ಗುಣಪಡಿಸುವಂತ ಬೋಧಕರು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಅರ್ಥ ಆಗ್ತಾ ಇದೆಯಾ? ಯಾವಾಗ ನಾವು ನ್ಯಾಯ ತೀರ್ಪಿಗೆ ಸಿದ್ಧರಾಗೋದಿಲ್ವೋ ಈ ದಿನಗಳಲ್ಲಿ, ಅಂದ್ರೆ ನೋಡಿ, ಉಪದೇಶಕದಲ್ಲಿ ಹೇಳ್ತಾರೆ ಎಲ್ಲದಕ್ಕೂ ಒಂದು ತಕ್ಕ ಸಮಯ ಇದೆ. ಇದೆಯಾ? ಇದೆ. ಎಲ್ಲದಕ್ಕೂ ಒಂದು ತಕ್ಕ ಸಮಯ ಇದೆ. ಈಗ ಪ್ರಭುವಿನ ಮೊದಲನೇ ಬರುವಿಕೆ ಅದಕ್ಕೊಂದು ಸಮಯ ಇತ್ತು, ಈಗ ಇನ್ನೊಂದು ಸಮಯ ಇದೆ. ಈಗ ಎಲ್ಲಾ ಪ್ರವಾದನೆಗಳು ನೆರವೇರುವಂಥದ್ದು. ಆ ಎಲ್ಲಾ ಪ್ರವಾದನೆಗಳು ನೆರವೇರುವುದನ್ನ ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಭಾರತ ದೇಶದಲ್ಲಿ ಸರಿಯಾಗಿ ಕಾಣ್ತಾ ಇಲ್ಲ, ಆದರೆ ಹೊರಗಿನ ದೇಶದಲ್ಲಿ ನಾವು ಅನೇಕ ಪ್ರತಿದಿನ, ನೀವು ಬೇಕಾದ್ರೆ ನೀವು ಯಾವುದು ನಮ್ಮ ಏಂಜಲ್ ಟಿವಿ ಅಂತ ಬರುತ್ತಲ್ಲ, ಅದ್ರಲ್ಲಿ ತೋರಿಸ್ತಾ ಇರ್ತಾರೆ, ಬೆಳಗ್ಗೆ 8 ತೋರಿಸ್ತಾ ಇರ್ತಾರೆ. ನೋಡಿ, ಬೇಕಾದ್ರೆ ಹೊರ ದೇಶಗಳಲ್ಲಿ ಈ ಬೈಬಲಲ್ಲಿ ಬರೆದಿರುವ ಎಲ್ಲ ಪ್ರವಾದನೆಗಳು ನೆರವೇರ್ತಾ ಇದೆ, ನಮ್ಮ ಭಾರತದಲ್ಲೂ ಕೂಡ ನೆರವೇರ್ತಾ ಇದೆ. ಆದರೆ ಅದನ್ನ ತಿಳಿಸ್ಕೊಡೋರು ಯಾರು ಇಲ್ಲ. ಈಗ ಇರುವಂತ ಬೋಧಕರು ಯಾರು ಅಂತ ಹೇಳಿದ್ರೆ, ನಿಮ್ಮನ್ನ ಮೆಚ್ಚಿಸುವಂತ, ಯಾರನ್ನ? ಜನರನ್ನ ಮೆಚ್ಚಿಸಬೇಕು. ಪ್ರೈಸ್ ದಿ ಲಾರ್ಡ್. ಸೌಖ್ಯ ಪಡಿಸೋದು ಮುಖ್ಯ ಅಲ್ಲ. ನೀವು ಸೌಖ್ಯ ಪಡಿಸಿದ್ರು ವಿಶ್ವಾಸ ಇಟ್ಟರೆ, ಪ್ರಭುವಿನ ಮೇಲೆ ವಿಶ್ವಾಸ ಇಟ್ಟರೆ ಅವನು ಬದುಕ್ತಾನೆ. ಆದ್ರೆ ಆತ್ಮವನ್ನ ರಕ್ಷಿಸಬೇಕಾಗಿರೋದು ಒಬ್ಬ ಬೋಧಕನ ಕೆಲಸ, ಬೋಧಕನ ಕರ್ತವ್ಯ ಅದು. ಯೇಸು ಸ್ವಾಮಿ ಏನ್ ಹೇಳಿದ್ರು ನೋಡೋಣ. ಪ್ರೈಸ್ ದಿ ಲಾರ್ಡ್. ಮತ್ತಾಯನು ಬರೆದ ಶುಭ ಸಂದೇಶ 28ನೇ ಅಧ್ಯಾಯಕ್ಕೆ ಹೋಗೋಣ. ಮತ್ತಾಯನು ಬರೆದ ಶುಭ ಸಂದೇಶ 28ನೇ ಅಧ್ಯಾಯ ವಾಕ್ಯ 20 ಓದೋಣ. 20. ನಾನು ನಿಮಗೆ ಆಜ್ಞಾಪಿಸಿದ ಸಕಲವನ್ನು ಅನುಸರಿಸುವಂತೆ ಅವರಿಗೆ ಬೋಧಿಸಿರಿ. ಇಕೋ, ಲೋಕಾಂತ್ಯದವರೆಗೂ ಸದಾ ನಾನು ನಿಮ್ಮೊಡನೆ ಇರುತ್ತೇನೆ ಎಂದರು. ನೋಡಿ, ಎಲ್ಲ ಓದಿದಂತಹ ದೇವರ ಸೇವೆ ಮಾಡುವಂತಹ ಪ್ರತಿಯೊಬ್ಬ ಬೋಧಕರಿಗೂ ಇದು ಅರ್ಥ ಆಗುತ್ತೆ. ನಾನು ನಿಮಗೆ ಆಜ್ಞಾಪಿಸಿದ ಸಕಲವನ್ನ ಅನುಸರಿಸುವಂತೆ ಅವರಿಗೆ, ಯಾರಿಗೆ?
ಜನರಿಗೆ ನೀವೇನ್ ಮಾಡ್ಬೇಕು? ಏನ್ ಮಾಡ್ಬೇಕು? ತಿಳಿಸ್ಕೊಡ್ಬೇಕು. ಬೋಧಿಸ್ಬೇಕು. ಈಗ ಏನ್ ಬೋಧಿಸ್ತಾ ಇದೀವಿ ನಾವು? ಏನ್ ಬೋಧಿಸ್ತಾ ಇದಾರೆ? ರೋಗ ಸೌಖ್ಯ ಮಾಡ್ತೀವಿ ಬನ್ನಿ. ರೋಗ ಸೌಖ್ಯ ಮಾಡ್ತೀವಿ ಬನ್ನಿ. ಮತ್ತೆ ಈ ವಸ್ತುನ ತಗೊಂಡೋಗಿ ಮನೇಲಿ ಇಟ್ಕೊಳ್ಳಿ, ಅದನ್ ಮಾಡಿ ಇದನ್ ಮಾಡಿ. ಧರ್ಮಸಭೆಯಲ್ಲಿ ಸಂತರುಗಳ ರೂಪ ಇಟ್ಟಿದ್ದಾರಾ? ಪ್ರೈಸ್ ದಿ ಲಾರ್ಡ್. ಇದೆ. ಪ್ರತಿಯೊಂದು ಸ್ವರೂಪಗಳಿದೆ. ಇದೆಯಾ? ಏನಕ್ಕೆ ಇಟ್ಟಿದ್ದಾರೆ? ಅದು ಇಡಕ್ ಕಾರಣ ಏನು? ಅವರ ಮಾರ್ಗದರ್ಶನವನ್ನು ನಾವು ಅನುಸರಿಸಿಕೊಬೇಕು. ಅದರ ಮಾರ್ಗದರ್ಶನವನ್ನ ಅವ್ರು ಹೇಗೆ ಬಾಳಿದರು, ಹೇಗೆ ಜೀವನ ನಡೆಸಿದ್ರು, ಯಾರನ್ನು ಅನುಸರಿಸಿಕೊಂಡು ಅವರು ಜೀವನ ಮಾಡಿದ್ರು. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಹೇಳ್ತಾರೆ, ನೀವು ನನ್ನನ್ನ ಅಂದ್ರೆ ಅವರಂತೆ ಏನಾದ್ರು ಜೀವಿಸಿದ್ದೆ ಆದ್ರೆ ಅವ್ರೇನ್ ಮಾಡ್ತಾರೆ? ಆಲಯದಲ್ಲಿ ಒಂದು ಪಿಲ್ಲರ್ ಆಗಿ ಇಟ್ಕೊಳ್ತಾರೆ ಅವ್ರನ್ನ. ಯಾರನ್ನ? ಪರಿಶುದ್ಧರನ್ನ. ದೇವರ ರಾಜ್ಯ ಕಟ್ಟೋದಕ್ಕಾಗಿ ಇಟ್ಕೊಂಡಿದ್ದಾರೆ. ಎಲ್ಲಾ ಸಂತರುಗಳು ದೇವರ ರಾಜ್ಯ ಕಟ್ಟಿದ್ದೆ. ಈಗ ನಾವೇನ್ ಮಾಡ್ತಾ ಇದೀವಿ? ಸಂತರ ಹೆಸರು ಹೇಳ್ಕೊಂಡು ಒಳ್ಳೆ ಕಲೆಕ್ಷನ್ ಅಲ್ವಾ? ಒಳ್ಳೆ ಕಲೆಕ್ಷನ್. ದಾರಿ ತಪ್ಪಿಸ್ತಾ ಇರೋದು. ಪ್ರೈಸ್ ದಿ ಲಾರ್ಡ್. ವಿಶ್ವಾಸದ ವಿಷಯದಲ್ಲಿ ನಮ್ಮನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ತುಂಬಾ ವಿಡಿಯೋಸ್ ನಾನು ನೋಡ್ತಾ ಇದ್ದೀನಿ. ತುಂಬಾ ದೊಡ್ಡ ಜಾಗಗಳಲ್ಲೇ ಸುಮಾರು 200-300 ಜನರು ಬಂದು ಸೇರುವಂತ ಜಾಗದಲ್ಲೇ ಇವರೇನ್ ಮಾಡ್ತಾ ಇದ್ದಾರೆ? ದಾರಿ ತಪ್ಪಿಸ್ತಾ ಇದ್ದಾರೆ. ಅವರಿಗೆ ಇಷ್ಟ ಬಂದ ರೀತಿಯಲ್ಲಿ ಬೋಧಿಸ್ತಾ ಇದ್ದಾರೆ. ಯೇಸು ಸ್ವಾಮಿ ಏನ್ ಹೇಳಿದ್ರು? ನಾನು ನಿಮಗೆ ಆಜ್ಞಾಪಿಸಿದಂತೆ. ಆಜ್ಞಾಪಿಸೋದಂದ್ರೆ ಏನು? ಕಟ್ಟಳೆ ಇಡೋದು ಅಲ್ವಾ? ಕಟ್ಟಳೆ ಇಡೋದು, ಕಮಾಂಡ್ ಮಾಡೋದು. ಆಗ್ಲೇಬೇಕು. ಇದು ಆಗ್ಲೇಬೇಕು. ಆ ಒಂದು ಕಮಾಂಡ್ ಅನ್ನ ಇವ್ರೇನ್ ಮಾಡ್ತಾ ಇದಾರೆ? ಸುಳ್ಳಾಗಿ ಇವ್ರೇನ್ ಮಾಡ್ತಾ ಇದಾರೆ? ಪರಿವರ್ತನೆ ಮಾಡಿ ಅದನ್ನ ಬೋಧಿಸ್ತಾ ಹೋಗ್ತಾ ಇದಾರೆ. ಅದನ್ನ ಮಾಡ್ಲೇಬಾರ್ದು. ಅದನ್ನ ಒಬ್ಬ ಬೋಧಕ ಮಾಡ್ಲೇಬಾರ್ದು. ಆತರ ಮಾಡಿದ್ದೇ ಆದ್ರೆ ಅವನು ತೀವ್ರವಾದ, ಯಾಕೊಬ್ಬ 3 ನಾವು ಓದ್ತೀವಿ, ತೀವ್ರವಾದ ನ್ಯಾಯ ತೀರ್ಪಿಗೆ. ನೋಡಿ, ಸಾಮಾನ್ಯವಾದ ನ್ಯಾಯ ತೀರ್ಪು ಹೆಂಗಿರುತ್ತೆ ಯೋಚನೆ ಮಾಡಿ. ಅದಕ್ಕೆ ಸ್ವಲ್ಪ ನಾವು ಭಯ ಪಡ್ಬೇಕಾಗುತ್ತೆ. ತುಂಬಾ ಎಚ್ಚರಿಕೆಯಿಂದ ನಾವು ಸಾಮಾನ್ಯ ನ್ಯಾಯ ತೀರ್ಪು ಎದುರುಗೊಳ್ಳಿಕ್ಕೇನೆ ತುಂಬಾ ಭಯ ಪಡ್ಬೇಕಾಗುತ್ತೆ. ಯೋಚನೆ ಮಾಡಿ, ತೀವ್ರವಾದ ನ್ಯಾಯ ತೀರ್ಪು ಹೇಗಿರ್ಬೋದು ಅನ್ನೋದು ಯೋಚನೆ ಮಾಡಿ, ಹೇಗಿರ್ಬೋದು ಅಂತ. ಈಗ ನೀವು ಬೋಧಕರು ಬಂದ್ರೆ 1000 ಜನ ಬರ್ಬೋದು, ಅಥವಾ 2,000 ಜನ ಬರ್ಬೋದು, 3,000 ಜನ ಬರ್ಬೋದು. ಅದ್ರಲ್ಲೇನು ಆಶ್ಚರ್ಯ ಏನೂ ಇಲ್ಲ. ಏಕೆಂದ್ರೆ ಸಂತ ಪೌಲರು ಏನ್ ಹೇಳ್ತಾರೆ? ಜನರು ಯಾವುದನ್ನ ಬಯಸ್ತಾರಂತೆ? ಸುಳ್ಳು ಬೋಧನೆಗಳನ್ನ, ಕಪಟ ಪ್ರವಾದನೆಗಳನ್ನ, ಅದನ್ನೆಲ್ಲ ಬಯಸೋದು. ಯಾವುದನ್ನ ಬಯಸ್ತಾ ಇದಾರೆ? ಪ್ರೈಸ್ ದಿ ಲಾರ್ಡ್. ಸುಳ್ಳು ಬೋಧನೆಗಳು, ಮತ್ತೆ ತಮಾಷೆ. ಯಾವುದು ಸಂತೋಷವಾಗಿರುತ್ತೋ ಆ ಬೋಧನೆಗಳನ್ನ ಅವರು ಏನ್ ಮಾಡ್ತಾ ಇದಾರೆ? ಬೋಧಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಅದಕ್ಕೋಸ್ಕರ ಏನ್ ಮಾಡ್ಬೇಕು ನಾವು? ಈಗ ಬಹಳ ಎಚ್ಚರಿಕೆ ಉಳ್ಳವರಾಗಿರ್ಬೇಕು. ಯಾಕೆಂದ್ರೆ ಎರಡನೆಯ ವಿಧಾನ, ನ್ಯಾಯ ತೀರ್ಪಿನ ಎರಡನೇ ವಿಧಾನ ಯಾವುದು ಅಂತ ಹೇಳಿದ್ರೆ ವಿಶ್ವಾಸ. ನೋಡಿ, ನಾವೆಲ್ಲರೂ ಮಾತೆ ಮರಿಯಮ್ಮನವರನ್ನು ನಂಬ್ತೀವಿ ಅಲ್ವಾ? ಹೌದಾ? ಅವನ್ನ ಗೌರವಿಸ್ತೀವಿ, ಬಹಳ ಗೌರವಿಸ್ತೀವಿ. ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 45ನೇ ವಾಕ್ಯ ಅಲ್ಲಿ ಬರೆಯಲ್ಪಟ್ಟಿದೆ, ನಂಬಿ ನೀನು ಧನ್ಯಳಾದೆ. ವಾಕ್ಯ ಓದಿ ನೋಡೋಣ. ಅದು ನಂಬಿ ಧನ್ಯಳಾದಿ ನೀನು, ದೇವರಿಂದ ಬಂದ ವಾರ್ತೆ ನೆರವೇರಿಯೇ ಇರುವುದೆಂದು. ಪ್ರೈಸ್ ದಿ ಲಾರ್ಡ್. ಈಗ ಮಾತೆ ಮರಿಯಮ್ಮನವರು ಏನ್ ಮಾಡದಂತೆ? ನಂಬಿ ಧನ್ಯಳಾದಿ ನೀನು, ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತೀರುವುದೆಂದು. ಅರ್ಥ ಆಗ್ತಾ ಇದೆಯಾ? ಅವ್ರು ಏನ್ ಹೇಳ್ತಾ ಇದಾರಂತ? ನಂಬಿ ಧನ್ಯಳಾದೆ ನೀನು, ನಂಬಿ ಧನ್ಯಳಾದೆ. ಈಗ ವಾಕ್ಯ ಯೋಹಾನ 20:29 ಹೇಳಿದಾಗೋಯ್ತು. ಅದಕ್ಕಿಂತ ಮುಂಚಿತವಾಗಿ ಮಾತೆ ಮರಿಯಮ್ಮನವರು ಪ್ರಭು ಯೇಸು ಕ್ರಿಸ್ತರನ್ನ ನೋಡಿರ್ಲಿಲ್ಲ. ನೋಡಿದ್ರಾ?
ಇಲ್ಲ ಬ್ರದರ್. ನೋಡಿರ್ಲಿಲ್ಲ. ಬಟ್ ಆದ್ರೂ ಕೂಡ ಪರಲೋಕದಿಂದ ಬಂದಂತ ವಾಕ್ಯವನ್ನ ನಂಬಿದ್ರು ಇದು ನೆರವೇರುತ್ತೆ ಅಂತ ಹೇಳಿ. ಅದಕ್ಕೋಸ್ಕರ ಮಾಧ್ಯಮರು ಅಂದ್ರೆ ಅಷ್ಟು ಪರಿಶುದ್ಧರಾಗಿದ್ರು. ನಮ್ಮ ಹಾಗೆ ಕಳಪೆ ಅಲ್ಲ, ನಾವೆಲ್ಲ ಕಳಪೆ, ನಾವು ಸುಮ್ಮನೆ ನಾಟಕ ಅಷ್ಟೇ, ಕೈಯಲ್ಲಿ ಮಾತ್ರ ಜಪಿಸ್ತಾರ ಅಷ್ಟೇ. ಅದು ಬಿಟ್ರೆ ವಿಶ್ವಾಸ ಅನ್ನೋದು ಒಂದು ಸ್ವಲ್ಪನೂ ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಹೇಳ್ತಾರೆ, ನೀನು ನನ್ನನ್ನು ಕಾಣದೆ ವಿಶ್ವಾಸಿಸೋನ್ ಧನ್ಯನು. ಈಗ ನಾವೇನ್ ಮಾಡ್ತೀವಿ, ಅದಕ್ಕೊಂದು ರೂಪ ಕೊಟ್ಕೊಂಡು ಅದ್ರ ಮುಂದೆ ನಿಂತ್ಕೊಂಡು ನಾವೇನ್ ಮಾಡ್ತಾ ಇದೀವಿ, ಈ ದಿನಗಳಲ್ಲಿ ಬೇಡ್ತಾ ಇದೀವಿ, ಅಂಗಲಾಯಿಸ್ತಾ ಇದೀವಿ. ದೇವರ ವಾಕ್ಯಕ್ಕೆ ಕೊಡಬೇಕಾಗಿರುವ ಸ್ಥಾನಮಾನವನ್ನು ನಾವು ಒಂದು ರೂಪಕ್ಕೆ ಕೊಡ್ತಾ ಇದೀವಿ. ನಮ್ಮ ಧರ್ಮಸಭೆಯಲ್ಲಿ ಒಂದೊಂದು ರೂಪಕ್ಕೂ ಕೂಡ ಒಂದೊಂದು ಗೂಢ ಅರ್ಥ ಇದೆ. ಅರ್ಥ ಇಲ್ಲದೆ ಅಲ್ಲ ಏನೂ ಇಲ್ಲ. ಈಗ ನಮ್ಮ ದೇವಾಲಯಗಳಲ್ಲಿ ಮಾಧ್ಯಮರ ಒಂದು ಸ್ವರೂಪ ಇಟ್ಟಿರ್ತಾರೆ. ಆಗ ಅದನ್ನು ನೋಡಿದಾಗ ನಮ್ಗೆ ಏನು ಅನಿಸ್ಬೇಕು, ನಾನೂ ಕೂಡ ಮಾಧ್ಯಮರವರಂತೆ ಜೀವಿಸ್ಬೇಕು, ಮತ್ತೆ ಸಂತ ಬೆನಡಿಕ್ಟರು ಅವರ ನಿಯಮಗಳನ್ನು ನಾನು ಅನುಸರಿಸಿ ಅವ್ರು ಯಾವ ರೀತಿ ಜೀವಿಸಿದ್ರು, ಅವರ ಪ್ರಾರ್ಥನೆ ಜೀವನ ಹೇಗಿತ್ತು, ಅದನ್ನ ನಾವೇನ್ ಮಾಡಬೇಕು, ಪ್ರೈಸ್ ದಿ ಲಾರ್ಡ್, ಅದರಂತೆ ನಾವು ಅನುಸರಿಸಬೇಕು, ಅದರಂತೆ ನಾವು ಜೀವಿಸಬೇಕು. ಈಗ ನಾವೇನ್ ಮಾಡ್ತಾ ಇದೀವಿ, ಮಾತಿ ಮರಿಯಮ್ಮನವರ ಜಪಸರ ಮಾಡ್ತೀವಿ ನಾವು, ಮಾಡಲ್ವಾ? ಮಾಡ್ತೀವಿ. ಮಾಡುವ ರೀತಿ ನೀತಿ ವಿಧಾನಗಳು ಹೆಂಗಿದೆ, ಯಾವ ರೀತಿ ಇದೆ, ಏನ್ ಬಿಂಬಿಸ್ತಾ ಇದೀವಿ ನಾವು, ಏನು ಲೋಕಕ್ಕೆ ಏನ್ ಕೊಡ್ತಾ ಇದೀವಿ ನಾವು ಸಂದೇಶ, ಯಾವ ರೀತಿ ಸಂದೇಶ ಕೊಡ್ತಾ ಇದೀವಿ? ನಾವು ಕೊಡುವ ಸಂದೇಶ ತಾನೇ ನಮ್ಮ ಪಕ್ಕದಲ್ಲಿರುವ ಸಹೋದರರು ನಂಬೋದು, ಹೌದಾ ಇಲ್ಲ? ಈಗ ಪಕ್ಕದ ಮನೇಲಿರೋರು ನಮ್ಮನ್ನು ನೋಡಿ ನಂಬಬೇಕಂದ್ರೆ ಯಾವ ರೀತಿ ನಂಬ್ತಾರೆ? ಅದು ಯಾವ ರೀತಿ ನಂಬ್ತಾರೆ? ನಾವು ನಡೆದುಕೊಳ್ಳುವ ರೀತಿ ನೀತಿ ನಿಯಮಗಳು ಸತ್ಕಾರ್ಯಗಳನ್ನು ನೋಡಿ ಅವರು ಏನ್ ಮಾಡ್ಬೇಕು, ಅವರು ನಂಬಬೇಕು, ಅವರು ವಿಶ್ವಾಸ ಇಡಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಅವರು ವಿಶ್ವಾಸ ಇಡಬೇಕು. ನಾವು ಮಾಡ್ತಾನೆ ಇಲ್ವೇ? ನಾವೆಲ್ಲ ಕಳಪೆ ಗುಣಮಟ್ಟದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನೋಡಿ, ಬೈಬಲ್ ಹೇಳುತ್ತೆ, ನೀವು ಯಾವಾಗ ಒಂದು ಸ್ವರೂಪದ ಮುಂದೆ ಹೋಗಿ ನಿಂತ್ಕೊಳ್ತೀರೋ ನೀವು ಕೂಡ ಏನಾಗ್ತೀರಾ? ಸ್ವರೂಪದಂತೆ ಆಗೋಗ್ತೀರಾ. ನೀವು ಕೂಡ ಸ್ವರೂಪದಂತೆ ಆಗೋಗ್ತೀರಾ. ಅಂದ್ರೆ ಅರ್ಥ ಏನು? ಅದರಲ್ಲೂ ಜೀವ ಇಲ್ಲ, ನಮ್ಮಲ್ಲೂ ಜೀವ ಇಲ್ಲ. ಹಾಗಾದ್ರೆ ದೇವರು ನಮಗೆ ಜೀವ ಕೊಟ್ಟಿದ್ದು ವೇಸ್ಟ್ ಅಲ್ವಾ? ದೇವರು ನಮಗೆ ಜೀವ ಕೊಟ್ಟಿದ್ದು ವೇಸ್ಟ್, ಅವರ ಶ್ವಾಸ ವೇಸ್ಟ್ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಬಹಳ ಎಚ್ಚರಿಕೆಯಾಗಿರ್ಬೇಕು. ನ್ಯಾಯ ತೀರ್ಪಿನ ದಿನ ದೇವರು ವಿಶ್ವಾಸದ ಆಧಾರದ ಮೇಲೆ ಒಂದು ವಾಕ್ಯ ಓದೋಣ. ಇಬ್ರಿಯರಿಗೆ ಬರೆದ ಪತ್ರ 11ನೇ ಅಧ್ಯಾಯ ವಾಕ್ಯ 6. ಈ ವಾಕ್ಯ ಓದ್ಬೇಕಾದ್ರೆ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಈ ವಾಕ್ಯ ಓದ್ಬೇಕಾದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇಬ್ರಿಯರಿಗೆ ಬರೆದ ಪತ್ರ 11ನೇ ಅಧ್ಯಾಯ ವಾಕ್ಯ 6. ವಿಶ್ವಾಸವಿಲ್ಲದೆ ದೇವರ ಮೆಚ್ಚುಗೆಗೆ ಪಾತ್ರರಾಗಲು ಯಾರಿಂದಲೂ ಸಾಧ್ಯವಿಲ್ಲ. ದೇವರ ಬಳಿಗೆ ಸಾಗುವವರು ಅವರ ಅಸ್ತಿತ್ವವನ್ನು ವಿಶ್ವಾಸಿಸಬೇಕು. ಅವರನ್ನು ಅರಸುವವರಿಗೆ ತಕ್ಕ ಪ್ರತಿಫಲ ಸಿಗುವುದೆಂದು ನಂಬಬೇಕು. ಪ್ರೈಸ್ ದಿ ಲಾರ್ಡ್. ಓಕೆ, ಬೇರೊಬ್ರು ಓದಿ. ವಿಶ್ವಾಸವಿಲ್ಲದೆ ದೇವರ ಮೆಚ್ಚುಗೆಗೆ ಪಾತ್ರರಾಗಲು ಯಾರಿಂದಲೂ ಸಾಧ್ಯವಿಲ್ಲ. ದೇವರ ಬಳಿಗೆ ಸಾಗುವವರು ಅವರ ಅಸ್ತಿತ್ವವನ್ನು ವಿಶ್ವಾಸಿಸಬೇಕು. ಅವರನ್ನು ಅರಸುವವರಿಗೆ ತಕ್ಕ ಪ್ರತಿಫಲ ಸಿಗುವುದೆಂದು ನಂಬಬೇಕು. ಈ ವಾಕ್ಯ ಓದ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ. ಅರ್ಥ ಆಗಲ್ವಾ? ಮತ್ತೆ ಅರ್ಥ ಆದ್ಮೇಲೂ ನಾವು ಅವಿವೇಕಿಗಳಂತೆ ಜೀವಿಸ್ತೀವಿ. ಯಾರೋ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ, ಅವನು ದುರ್ಬೋಧಕ, ಅವನು ಪವಿತ್ರಾತ್ಮರಿಂದ ಬೇರ್ಪಟ್ಟವನು, ಅಂದ್ರೆ ಅಶುದ್ಧ ಆತ್ಮರಿಂದ ಬೇರ್ಪಟ್ಟವನು, ಅವನೊಬ್ಬ ಸ್ವಾರ್ಥಿ, ತನ್ನ ಕುಟುಂಬವನ್ನ ಬೆಳೆಸೋದಕ್ಕೋಸ್ಕರ, ತನ್ನ ಮಕ್ಕಳ ಭವಿಷ್ಯವನ್ನ ಕಟ್ಟುವುದಕ್ಕೋಸ್ಕರ ಅವನು ದೇವರ ವಾಕ್ಯವನ್ನ ಮುಂದಿಟ್ಟುಕೊಂಡು ಅವನು ಸುಳ್ಳು ಬೋಧನೆಗಳು, ನೀವು ಹಿಂಗ್ ಮಾಡಿ ಅಂತ ಹೇಳಿದ್ರೇನೆ ನಾವು ಅವನಿಗೆ ಏನ್ ಮಾಡ್ತೀವಿ, ಅವನನ್ನ ನಾವು ಮೆಚ್ಚಿಸ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, ಅವನು ನಮ್ಮನ್ನ ಮೆಚ್ಚುವ ಹಾಗೆ ಅವನು ಬೋಧಿಸದೆ ಹೋದ್ರೆ.
ಈಗ ಸತ್ಯವಾಕ್ಯಗಳನ್ನು ಅವನೇನಾದ್ರು ಬೋಧಿಸಿದೆ ಆದರೆ ನಾವು ಅವನೇನು ಮಾಡ್ತೀವಿ, ತಿರಸ್ಕಾರ ಮಾಡಿಬಿಡ್ತೀವಿ. ಅವನಿಗೆ ನಾವು ಕಾಣಿಕೆ ಕೊಡೋದಿಲ್ಲ. ನೆಕ್ಸ್ಟ್ ಅವನನ್ನು, ಆ ವ್ಯಕ್ತಿಯನ್ನು ನಾವು ಯಾವುದೇ ಪ್ರಾರ್ಥನಾ ವಿಷಯದಲ್ಲಿ ನಾವೇನು ಮಾಡಲ್ಲ, ಮುಂದಿಡೋದಿಲ್ಲ. ಇದೆಲ್ಲವನ್ನು ತಿಳಿದುಕೊಂಡಂತ ಬೋಧಕರು ಏನು ಮಾಡ್ತಾರೆ, ನೀವು ಮೆಚ್ಚುವಂತೆ, ಜನರು ಮೆಚ್ಚುವಂತೆ, ಪ್ರೈಸ್ ದಿ ಲಾರ್ಡ್, ಆ ರೀತಿ ಬೋಧಿಸ್ತಾ ಹೋಗ್ತದೆ. ಅದು ತುಂಬಾ 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 ತಪ್ಪು, ತುಂಬಾ ತಪ್ಪು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ನೋಡಿ, ಒಂದು ವಾಕ್ಯ ನೆನ್ನೆ ನಾನು ನನ್ನ ಸಹೋದರಿ ಜೊತೆ ಮಾತಾಡಬೇಕಾದ್ರೆ ಈ ವಾಕ್ಯ, ಅವರು ಪ್ರತಿದಿನ ಹೆಚ್ಚು ಕೆಲಸ ಮಾಡ್ತಾ ಇದ್ರು. ಅಂದ್ರೆ ಅವರು ಶಾಲೆ ಇಟ್ಟಿದ್ದಾರೆ, ಆ ಶಾಲೆ ಹೆಚ್ಚು ಕೆಲಸ. ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 9, 9:30, 10 ಗಂಟೆ ಹಿಂಗಲ್ಲ, ಈ ರೀತಿಯಾಗಿ. ಅವ್ರು ಬಂದಿನ ಹತ್ರ ಸ್ವಲ್ಪ ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ಅವ್ರು ಕೇಳಿದ್ರು, ಅಣ್ಣ ಹಿಂಗಾಗ್ತಾ ಇದೆ ಹಿಂಗಂತ ಹೇಳಿದಾಗ ನಾನು ಆಗ ನನಗೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾದ್ರೆ ಒಂದು ವಾಕ್ಯ ನೆನಪಾಯ್ತು ನನಗೆ. 1 ಕೊರಿಂಥಿ 3ನೇ ಅಧ್ಯಾಯ ವಾಕ್ಯ 16 ಹಾಗೂ 17. ಈ 2 ವಾಕ್ಯಗಳಲ್ಲಿ 16ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನೀವು ದೇವರ ಆಲಯವಾಗಿದ್ದೀರಿ. ದೇವರು ನಿಮ್ಮಲ್ಲಿ ವಾಸಿಸ್ತಾರೆ ಎಂಬುದು ನಿಮಗೆ ಗೊತ್ತಿಲ್ಲವೋ? ನಮ್ಮ ಶರೀರದಲ್ಲಿ ದೇವರು ನೆಲೆಸ್ತಾರೆ. ಇದು ದೇವರ ಆಲಯ. ಪಾಯಿಂಟ್ ನಂಬರ್ 1. ಓಕೆ, ಅದ್ರ ಬಗ್ಗೆ ನಾವು ಆಮೇಲೆ ತಗೊಳ್ಳೋಣ. 17ನೇ ವಾಕ್ಯ ನಾವು ನೋಡಬೇಕಾದ್ರೆ, ಯಾರಾದರೂ ಆಲಯವನ್ನು ನಾಶ ಮಾಡಿದ್ದೇ ಆದರೆ ದೇವರು ಅವನನ್ನು ನಾಶ ಮಾಡ್ತಾರೆ. ನೋಡಿ, ಸ್ವಂತ ಈ ದೇಹಕ್ಕೆ ನಾನು ಏನಾದರೂ ದಂಡಿಸಿದ್ದೆ ಆದರೆ, ಸರಿಯಾಗಿ ನಿದ್ದೆ ಕೊಡದೆ, ಸರಿಯಾಗಿ ಊಟ ಕೊಡದೆ, ಸರಿಯಾಗಿ ಅಂದರೆ ತುಂಬ ಈಗ ಏನು ಹೇಳ್ತಾರೆ, ನಾನು ದೊಡ್ಡ ಶ್ರೀಮಂತನಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಕೆಲವು ಜನ ಏನು ಮಾಡ್ತಾರೆ, ಡ್ಯೂಟಿ ಮಾಡಿ ಮತ್ತೆ ನೈಟ್ ಮಾಡಿ ಮತ್ತೆ ಹಗಲು ಮಾಡ್ತಾರೆ ಅಲ್ವಾ? ಮಾಡ್ತಾರೆ. ಆ ಥರ ದಂಡಿಸಿದಾಗ ಅವ್ರ ಅಭಿವೃದ್ಧಿ ಆಗಲ್ಲ. ಹಣ ಬರುತ್ತೆ, ಹಣ ಕೈ ತುಂಬ ಬರುತ್ತೆ, ಆದರೆ ತಿಂಗಳ ಕೊನೆಯಲ್ಲಿ ಅವರು ಸಾಲಗಾರರಾಗಿಯೇ ಇರ್ತಾರೆ, ಬೇರೆಯವ್ರ ಹತ್ರ ಸಾಲ ಕೇಳ್ತಾರೆ. ಕಾರಣ ಇಷ್ಟೇ, ದೇವರು ಅವರನ್ನ ವಾಕ್ಯದ ಪ್ರಕಾರ ನಾಶ ಮಾಡ್ತಾ ಇರ್ತಾರೆ. ದೇವರು ನಮಗೆ, ನಾವೊಂದು ನಂಬಿಕೆ ಇಡಬೇಕು, ನಾವು ಕಷ್ಟಪಟ್ಟು ದುಡಿಬೇಕು, ಇಲ್ಲ ಅಂತಲ್ಲ. ಸುಮ್ಮನೆ ಕೂತ್ಕೊಂಡಿದ್ರೆ ಮನೆಗೆ ಯಾವುದು ಬರೋದಿಲ್ಲ. ಕಷ್ಟಪಟ್ಟು ದುಡಿಬೇಕು, ಪ್ರಾಮಾಣಿಕವಾಗಿ ದುಡಿಬೇಕು. ಹಾಗಂತ ಹೇಳಿ ನಮ್ಮ ಶರೀರವನ್ನ ದಂಡಿಸಿ, ಅಂದ್ರೆ ತುಂಬಾ 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 ಅದನ್ನ ನಿಶಕ್ತಿ ಮಾಡಿ, ಅದನ್ನ ಪ್ರಾಣ ಹಿಂಡಿ ನಾವೇನ್ ಮಾಡಬಾರ್ದು. ಅತಿಯಾಸೆ ಗತಿಗೇಡು ಅಲ್ವಾ? ಅತಿಯಾಸೆ ಗತಿಗೇಡು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಯಾವಾಗ ನಾವು ಈ ಶರೀರಕ್ಕೆ ಹೆಚ್ಚು ಮಹತ್ವ ಕೊಡ್ತೀವೋ, ಅಥವಾ ಕೆಲವು ಜನ ನೋಡಿ, ಪ್ರಭುವಿನ ಮೇಲೆ ವಿಶ್ವಾಸನೇ ಇಲ್ಲ. ಅವರು ಪ್ರಭು ನಮ್ಮನ್ನ ಉಂಟು ಮಾಡಿದ್ದಾರೆ, ಪ್ರಭು ನಮ್ಮನ್ನ ಬಹಳ ಸುಂದರವಾಗಿ ಉಂಟು ಮಾಡಿದ್ದಾರೆ, ಬಹಳ ಪ್ರೀತಿಯಿಂದ ಅದೆಲ್ಲ ಅವ್ರಿಗೆ ಏನಿರಲ್ಲ, ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ. ಅವ್ರೇನ್ ಮಾಡ್ತಾರೆ, ಮತ್ತೆ ಅದ್ರ ಮೇಲೆ ಇನ್ನೊಂದು ಅಲಂಕಾರ ಮಾಡ್ಕೊಳ್ತಾ ಹೋಗ್ತಾರೆ. ನೋಡಿದೀರಾ ನೀವು? ಮೊದಲು ಒಂದು ಪೌಡರ್ ಹೋಗುತ್ತೆ, ಮತ್ತೆ ಇನ್ನೊಂದು ಏನು ಪೇಸ್ಟ್ ಹೋಗುತ್ತೆ, ಅದ್ರ ಮೇಲೆ ಇನ್ನೊಂದು ಹೋಗುತ್ತೆ, ಅದ್ರ ಮೇಲೆ ಎಲ್ಲ ಒಂದು 4-5 ವಿಧದಲ್ಲಿ ಅವರ ಅಂದವನ್ನ ಹೆಚ್ಚಿಸ್ಕೊಳ್ತಾರೆ. ಆದರೆ ಸ್ವಲ್ಪ ದಿನಗಳಾದ ಮೇಲೆ ಅದು ಕ್ಯಾನ್ಸರ್ಗೆ ಕಾರಣ ಆಗುತ್ತೆ, ಕ್ಯಾನ್ಸರ್ ಬಂದು ಸಾಯ್ತಾರೆ. ಈಗ ದೇವರು ಅವರನ್ನು ಆಶೀರ್ವದಿಸಿದ್ದು ಸಮೃದ್ಧಿಯಾಗಿರಿ ಅಂತ. ಇವರು ಅರ್ಧಕ್ಕೆ ಹೋಗಿದ್ದು ಅವರ ಕೆಟ್ಟ ಆಲೋಚನೆಯಿಂದ ಅಲ್ವಾ? ಕೆಟ್ಟ ಆಲೋಚನೆ, ವಿಶ್ವಾಸ ದೇವರ ಮೇಲೆ, ಪ್ರಭುವಿನ ಮೇಲೆ ವಿಶ್ವಾಸ ಇಲ್ಲ. ಪ್ರೈಸ್ ದಿ ಲಾರ್ಡ್. ಆದ್ರೆ ಮಾತೆ ಮರಿಯಮ್ಮನವರು ಹಂಗಿರ್ಲಿಲ್ಲ. ಮಾತೆ ಮರಿಯಮ್ಮನವರು ಬಹಳ ಬಹಳ ಸುಂದರವಾಗಿದ್ರು, ಶರೀರದಲ್ಲ, ಆತ್ಮದಲ್ಲಿ. ಆಮೇನ್. ಆತ್ಮದಲ್ಲಿ ಅವರು ಬಹಳ ಸುಂದರವಾಗಿದ್ರು. ಅವ್ರನ್ನ ಮೀರಿಸುವಂಥದ್ದು ಯಾರಿಂದಲೂ ಸಾಧ್ಯ ಇಲ್ಲ. ಮಾತೆ ಮರಿಯಮ್ಮನವರನ್ನು ಮೀರಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಯಾಕೆಂದ್ರೆ ಅವರು ಪರಿಶುದ್ಧರು. ಇಡೀ ಭೂಮಿಯಲ್ಲಿ ಆ ಪಾಪಗಳು ನಡೆಯುವಂತ ಕಾಲದಲ್ಲೂ ಕೂಡ ಅವರು ಆ ಪರಿಶುದ್ಧತೆಯ ಜೀವನ ಜೀವಿಸಿದಂಥವ್ರು. ಈಗ ನಾವೇನ್ ಮಾಡಿದೀವಿ, ಯಾವುದೋ ಒಂದು ರೂಪ ಕೊಟ್ಟಿದ್ದೀವಿ, ಯಾವುದೋ ಒಂದು ಬಣ್ಣ ಬಳಿತಾ ಇದ್ದೀವಿ. ನಾವು ಬಳ್ಕೊಳ್ಳೋದಲ್ಲೇ ಅದಕ್ಕೂ ಬಳಿತಾ ಇದೀವಿ. ಒಂದು ವಸ್ತುಗೆ ಬಣ್ಣ ಬಳಿದು ಇದೇ ನನ್ನ ತಾಯಿ ಅಂತ ಆರಾಧನೆ ಮಾಡ್ತಾ ಇದೀವಿ. ಈಗ ವಿಶ್ವಾಸ ಯಾವ್ದ್ರ ಮೇಲೆ ಬಂತು?
ವಿಗ್ರಹದ ಮೇಲೆ ಬಿಡೋದು. ವಿಗ್ರಹದ ಮೇಲೆ ಅಲ್ವಾ? ರೂಪದ ಓಕೆ. ಮತ್ತಾಯನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಶತಾಧಿಪತಿ ತನ್ನ ಸೇವಕನ ಒಳ್ಳೆಯ ಆರೋಗ್ಯಕ್ಕಾಗಿ ಪ್ರಭು ಯೇಸು ಕ್ರಿಸ್ತರ ಬಳಿಗೆ ಬಂದು ಆತ ಬೇಡಿಕೊಳ್ಳುವಾಗ ಆತ ಹೇಳ್ಬೋದಾಗಿತ್ತು, ಅಪ್ಪ ಏನಾದರೂ ಒಂದು ಕಲ್ಲೋ ಮಣ್ಣೋ ಏನೋ ಒಂದು ಕೊಡಿ, ತಗೊಂಡೋಗಿ ಅವನ ತಲೆ ಅಡಿಲಿ ಇಡ್ತೀನಿ, ಹೌದಾ, ಅಥವಾ ಕೈ ಕಟ್ತೀನಿ, ಹೌದು ಬ್ರದರ್, ಒಂದು ಹೇಳ್ಬೋದಾಗಿತ್ತು. ಒಂದೇ ಒಂದು ದಾರ ಕೊಡಿಬೇಕಾರೆ ನನ್ನ ಕಟ್ಬಿಡ್ತೀನಿ, ತಗೊಂಡೋಗಿ ಕಟ್ಬಿಡ್ತೀನಿ ಕುತ್ತಿಗೆಗೆ ಅಲ್ವಾ, ಗುಣ ಅವಾಗ್ಲೇ ನನ್ಗೆ ಸಮಾಧಾನ. ಆವಾಗಲೇ ಸಮಾಧಾನ ಅಂತ ಹೇಳ್ಬೋದಾಗಿತ್ತು. ಆದರೆ ಆತ ನಂಬಿದ್ದು ಯಾರನ್ನ? ಪ್ರಭುವನ್ನ, ಪ್ರಭು ಯೇಸುವನ್ನು. ಪ್ರಭು ಯೇಸು ಕ್ರಿಸ್ತರನ್ನ ನಂಬಿ ಬಂದಂತ ಮನುಷ್ಯ. ಯೇಸು ಸ್ವಾಮಿ ಹೇಳ್ತಾರೆ, ಮತ್ತಾಯ 8:10 ಹೇಳ್ತಾರೆ, 8ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೇಳ್ತಾರೆ, ಇಂಥ ಗಾಢ, ಅಲ್ಲಿ ಪದ ಬಳಸ್ತಾರೆ ನೋಡಿ, ಇಂಥ ಗಾಢ ವಿಶ್ವಾಸ ಅಂದ್ರೇನು? ಗಾಢ ಅಂದ್ರೇನು? ಶಕ್ತಿಯುತವಾದ, ಬಲಿಷ್ಠವಾದ, ಯಾರು ಕದಲಿಸಲಾಗದ ವಿಶ್ವಾಸವನ್ನ ನಾನು ಅನ್ಯ ಜನರಲ್ಲಿ ನೋಡ್ತಾ ಇದ್ದೀನಿ. ಆದ್ರೆ ನಾನು ಆರಿಸಿಕೊಂಡಂತಹ ಇಸ್ರೇಲ್ ಜನರಲ್ಲಿ ಇಲ್ವಲ್ಲ. ನಾವೆಲ್ಲ ಇಸ್ರೇಲರು. ಎಲ್ಲಿದೆ ನಮ್ಮಲ್ಲಿ ವಿಶ್ವಾಸ? ಇವತ್ತು ನಾವು ಒಂದು ರೂಪ ನೋಡಿದ್ರೆ ನಮಗೆ ವಿಶ್ವಾಸ ಬರೋದು, ಒಂದು ರೂಪ ನೋಡಿದ್ರೇನೆ ಪ್ರಾರ್ಥನೆ ಮಾಡಲಿಕ್ಕೆ ಮೂಡ್ ಬರೋದು, ಇಲ್ಲ ಅಂದ್ರೆ ಬರೋದಿಲ್ಲ. ಮಾತೆ ಮರಿಯಮ್ಮನವರು ಪ್ರಭು ಯೇಸು ಕ್ರಿಸ್ತರನ್ನ ನೋಡ್ಲಿಲ್ಲ. ಗಮನದಲ್ಲಿಟ್ಕೊಳ್ಳಿ, ಪ್ರಭು ಯೇಸು ಕ್ರಿಸ್ತರನ್ನ ಅವರು ನೋಡ್ಲಿಲ್ಲ. ಅವರು ಮೊದಲನೇದಾಗಿ ನಂಬಿದ್ದು ಪರಲೋಕದ ಆ ನುಡಿಯನ್ನ. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಂಬಿ ನೀನು ಧನ್ಯಳಾದೆ. ನೀನು ನಂಬದೆ, ನೀನು ವಿಶ್ವಾಸ ಇಟ್ಟೆ. ಗಾಬ್ರಿಯಲ್ ದೇವದೂತರು ಬಂದು ಹೇಳಿದಾಗ ನೀನು ವಿಶ್ವಾಸ ಇಟ್ಟೆ, ನೀನು ಧನ್ಯಳಾದೆ. ಧನ್ಯಳು ಅಂದ್ರೆ ಪರಲೋಕಕ್ಕೆ ಬಾಧ್ಯಸ್ಥರು. ಧನ್ಯರು ಅಂದ್ರೆ ಏನು? ಪರಲೋಕಕ್ಕೆ ಬಾಧ್ಯಸ್ಥರು. ನೀನು ಪರಲೋಕಕ್ಕೆ ಬಾಧ್ಯಸ್ಥರಾಗೋದೆ. ಇವತ್ತು ಅದೇ ವಾಕ್ಯಗಳನ್ನ ನಮ್ಮ ಹೆಂಗಸರ ಮುಂದೆ, ನಮ್ಮ ಹೆಣ್ಣು ಮಕ್ಕಳ ಮುಂದೆ ಬಂದು ಹೇಳಿದ್ರೆ ಇವತ್ತು ನಂಬ್ತೀವಿ ಅನ್ಕೊಂಡಿದ್ದೀರಾ? ನಂಬಲ್ಲ, 100% ನಂಬಲ್ಲ. ಕೆಲವು ಬೋಧಕರು ಹೇಳ್ತಾರೆ, ಕೆಲವು ಯಾಜಕರು ಹೇಳ್ತಾರೆ. ಯಾಕೆ? ಬಹಳ ದೇವರ ರಾಜ್ಯ ಕಟ್ಟುವ ದಾಹದಲ್ಲಿರುವಂತ ಯಾಜಕರಿದ್ದಾರೆ. ಅದೇ ತರ ಬೋಧಕರು ಇದ್ದಾರೆ, ಇಲ್ಲ ಅಂತಲ್ಲ. ದೇವರ ರಾಜ್ಯ ಕಟ್ಟಬೇಕು, ಜನರಲ್ಲಿ ವಿಶ್ವಾಸ ಮೂಡಿಸ್ಬೇಕು, ಜನರಿಗೆ ನಂಬಿಕೆ ಬರೆಸ್ಬೇಕು, ದೇವರ ಮೇಲೆ ಅವರ ಏನ್ ಹೇಳ್ತಾರೆ, ದೇವರ ಮೇಲೆ ಅವರ ನೋಟ ಸದಾ ಇರಬೇಕು, ದೇವರನ್ನು ನಂಬಿ ಜೀವಿಸಬೇಕು, ಲೋಕದ ವಸ್ತುಗಳನ್ನು ನಂಬಿ ಜೀವಿಸಬಾರ್ದು, ಲೋಕದ ವ್ಯಕ್ತಿಗಳನ್ನು ನಂಬಿ ಜೀವಿಸಬಾರ್ದು ಅಂತ ಹೇಳಿ ಪ್ರಯಾಸ ಪಡುವಂತಹ ಯಾಜಕರನ್ನು ಕೂಡ ನಮ್ಮ ಧರ್ಮಸಭೆಯಲ್ಲಿ ಪವಿತ್ರಾತ್ಮರು ಇನ್ನೂ ಇಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರ್ಬೇಕು. ವಿಶ್ವಾಸ ಕದಲಿಸ್ಲಿಕ್ಕೆ, ವಿಶ್ವಾಸ ನಾಶ ಮಾಡಲಿಕ್ಕೆ, ಆ ವಿಶ್ವಾಸ ಪ್ರಭುವಿನ ಮೇಲೆ ಇಡಬೇಕಾದ ವಿಶ್ವಾಸವನ್ನ ಒಂದು ರೂಪದ ಮೇಲೆ ಅಥವಾ ಒಂದು ವಸ್ತುವಿನ ಮೇಲೆ ಅಥವಾ ಒಂದು ವ್ಯಕ್ತಿಯ ಮೇಲೆ ಇಡುವಂತೆ ಬೋಧಿಸುವಂತಹ ಎಷ್ಟೋ ಬೋಧಕರು ಉಟ್ಕೊಂಡಿದ್ದಾರೆ. ನೀವು ಎಚ್ಚರವಾಗಿರ್ಬೇಕು. ಅಯ್ಯೋ ಇಲ್ಲ, ಸಿಸ್ಟರ್ ತುಂಬಾ ಚೆನ್ನಾಗಿ ಬೋಧನೆ ಮಾಡ್ತಾರೆ, ಅಯ್ಯೋ ಅವ್ರು ಬೋಧನೆ ಮಾಡಬೇಕಾದ್ರೆ ಮೈಯೆಲ್ಲ ಜುಮ್ ಅನ್ನುತ್ತೆ. ಆಕೆ ಯಾವ್ದ್ರ ಬಗ್ಗೆ ಬೋಧನೆ ಮಾಡ್ತಾರೆ, ಅಥವಾ ಆತ ಯಾರ ಬಗ್ಗೆ ಯಾವ್ದ್ರ ಮುಖಾಂತರ ಬೋಧನೆ ಮಾಡ್ತಾ ಇದ್ದಾರೆ, ಯಾವ ಆಧಾರದ ಮೇಲೆ ಬೋಧನೆ ಮಾಡ್ತಾ ಇದ್ದಾರೆ. ಈಗ ಅವರ ಮಾತುಗಳನ್ನು ಕೇಳಬೇಕಾದ್ರೆ ಮೈ ಜುಮ್ ಅನ್ನುತ್ತೆ. ನ್ಯಾಯ ತೀರ್ಪು ಆದ್ಮೇಲೆ ಅದೇ ಜುಮ್ ಅಲ್ವಾ, ಜುಮ್ ಜಾಸ್ತಿ ಆಗುತ್ತಾಗ ಆರದ ಬೆಂಕಿ. ಬಹಳ ಎಚ್ಚರಿಕೆಯಾಗಿರ್ಬೇಕು. ನಾವು ಯಾವುದೇ ಬೋಧಕರನ್ನ ಮೆಚ್ಚಿಸ್ಲಿಕ್ಕೆ, ಯಾವುದೇ ಯಾಜಕರನ್ನ ಮೆಚ್ಚಿಸ್ಲಿಕ್ಕೆ, ಯಾವುದೇ ಪ್ರವಾದಿಗಳನ್ನು ಮೆಚ್ಚಿಸ್ಲಿಕ್ಕೆ, ಯಾವುದೇ ವ್ಯಕ್ತಿಗಳನ್ನು ಮೆಚ್ಚಿಸ್ಲಿಕ್ಕೆ ನಾವು ಖಂಡಿತವಾಗ್ಲೂ ಜೀವಿಸಲೇಬಾರದು. ಕೊಲೊಸ್ಸೆಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ 23ನೇ ವಾಕ್ಯ ಹೇಳುತ್ತೆ, ನೀವು ಏನೇ ಮಾಡಿದರೂ ಪ್ರಭುವನ್ನು ಮೆಚ್ಚುವುದಕ್ಕಾಗಿ ಮಾಡಿ. ಕುಳಿತುಕೊಳ್ಬೇಕು, ಪ್ರಾರ್ಥಿಸಬೇಕು. ಅದಕ್ಕೆ ತೆಸಲೋನಿಯರಿಗೆ ಬರೆದ ಪತ್ರದಲ್ಲಿ ಸಂತ ಪೌಲರು ಹೇಳ್ತಾರೆ, ನೀವು ಕೇಳುವ ಎಲ್ಲಾ ಪ್ರವಾದನೆಗಳನ್ನು ನೀವೇನ್ ಮಾಡಿ, ಮೊದಲು ಏನ್ ಮಾಡ್ಬೇಕಂತೆ, ಮೊದಲು ಪರಿಶೋಧಿಸಬೇಕು.
ನೋಡಿ ಇಲ್ಲಿ ಏನ್ ಹೇಳ್ತಾರೆ ನೋಡಿ, ಆ ವಾಕ್ಯ ಒಂದು ಸ್ಪಷ್ಟವಾಗಿದೆ ನೋಡಿ. ಆ ವಾಕ್ಯ ತಗೊಳ್ಳಿ, 1 ತೆಸಲೋನಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಾಕ್ಯ 20 ಮಾತ್ರ ಓದಿ. ಪ್ರವಾದನೆಗಳನ್ನು ಹಳ್ಳಗಳೆಯದಿರಿ. ಈಗ ಯೇಸು ಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ ಹೇಳಿದ್ದಲ್ಲ ಏನು? ಪ್ರವಾದನೆಗಳು ಅಲ್ವಾ? ಪ್ರವಾದನೆಗಳು. ಹಾಗಾದ್ರೆ ಪೌಲರು ಇಲ್ಲಿ ಬರಿಬಹುದಾಗಿತ್ತು, ಬೋಧನೆಗಳನ್ನ, ಪ್ರಭುವಿನ ಬೋಧನೆಗಳನ್ನ ನೀವು ಅಲ್ಲಗಳಿಬೇಡ್ರಿ ಅಂತ ಹೇಳ್ಬೋದಾಗಿತ್ತು. ಬೋಧನೆ ಬೇರೆ, ಪ್ರವಾದನೆ ಬೇರೆ. ಪ್ರಭು ಹೇಳಿದೆಲ್ಲ ಪ್ರವಾದನೆ. ಪ್ರೈಸ್ ದಿ ಲಾರ್ಡ್. ಅವರು ಬೋಧಿಸಿದೆಲ್ಲ ಪ್ರವಾದನೆ. ಈಗ ಇಲ್ಲಿ ಪವಿತ್ರಾತ್ಮರು ಸಂತ ಪೌಲರ ಮುಖಾಂತರ ಬರೆದಿಟ್ಟಿದ್ದಾರೆ. ಏನಂತ ಬರೆದಿಟ್ಟಿದ್ದಾರೆ? ಪ್ರವಾದನೆಗಳನ್ನ ಅಲ್ಲಗಳಿಬೇಡಿ. ಈ ಹೊಸ ಒಡಂಬಡಿಕೆಯಲ್ಲಿರುವ ಎಲ್ಲ ಪ್ರತಿಯೊಂದು ವಾಕ್ಯಗಳು, ಒಂದು ಕೋಮ ಇರ್ಬೋದು, ಒಂದು ಚಿಕ್ಕಿ ಇರ್ಬೋದು, ಮತ್ತೆ ಯಾವುದೇ ಒಂದು ಅಂಡರ್ಲೈನ್ ಏನೇ ಇರ್ಬೋದು, ಯಾವುದೇ ವಾಕ್ಯ ಇದ್ರೂ ಅದೆಲ್ಲವೂ ಪ್ರಭುವಿನ ಪ್ರವಾದನೆಗಳು. ಎಲ್ಲವೂ ನೆರವೇರುವಂಥದ್ದು. ಎಲ್ಲ ಪ್ರಕಟಣೆ ಪುಸ್ತಕದಲ್ಲಿ ನೆರವೇರುತ್ತೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಆಗ್ತಿದೆ ಬ್ರದರ್. ಹೊಸ ಒಡಂಬಡಿಕೆಯಲ್ಲಿ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಪ್ರಭುವಿನ ಬೋಧನೆಯನ್ನ ನೀವು ಏನ್ ಮಾಡಬೇಡಿ, ಅಲ್ಲಗಳಿಬೇಡಿ ಅಂತ ಹೇಳಲಿಲ್ಲ. ಅಲ್ಲಿ ಪ್ರವಾದನೆಗಳನ್ನ ಅಲ್ಲಗಳಿಬೇಡಿ. ಇವಾಗೆಲ್ಲ ಬೋಧಕರು ಏನ್ ಮಾಡ್ತಾರೆ? ಪ್ರವಾದನೆಗಳನ್ನ ಬಿಟ್ಟು ಸ್ವಂತ ಆಲೋಚನೆಗಳಲ್ಲಿ ಇವರೇನ್ ಮಾಡ್ತಾರೆ? ನನಗೆ ಅಲ್ಲಿ ಕಾಣಿಸ್ಕೊಂಡ್ರು, ನನಗೆ ಇಲ್ಲಿ ಕಾಣಿಸ್ಕೊಂಡ್ರು, ನನಗೆ ಮೇಲ್ಗಡೆ ಕಾಣಿಸ್ಕೊಂಡ್ರು, ಕೆಳಗಡೆ ಕಾಣಿಸ್ಕೊಂಡ್ರು, ದಿನಕ್ಕೆ ಒಬ್ಬೊಬ್ರು ಕಾಣಿಸ್ಕೊಂಡ್ರು. ಹೌದಾ? ಪ್ರೈಸ್ ದಿ ಲಾರ್ಡ್. ಈಗ ಒಬ್ಬ ವ್ಯಕ್ತಿಗೆ ಈಗ ನೋಡಿ, ಒಂದೇ ಒಂದು ವಿಷಯ ಹೇಳ್ತೀನಿ. ಒಬ್ಬ ವ್ಯಕ್ತಿಗೆ ಮಾತೆ ಮರಿಯಮ್ಮರು ಕಾಣಿಸ್ಕೊಂಡ್ರು ಅಂತ ಹೇಳಿದ್ರೆ ಆ ವ್ಯಕ್ತಿ ಎಷ್ಟು ಪರಿಶುದ್ಧವಾಗಿರ್ಬೇಕು ಹೇಳಿ ನೋಡೋಣ. ಒಬ್ಬ ವ್ಯಕ್ತಿಗೆ ಮಾತೆ ಮರಿಯಮ್ಮರು ಕಾಣಿಸ್ಕೊಂಡ್ರು ಅಂತ ಹೇಳಿದ್ರೆ ಆಕೆನು ಅಥವಾ ಆತನು ತುಂಬಾ ಅವರಷ್ಟೇ ಪರಿಶುದ್ಧವಾಗಿರ್ಬೇಕಲ್ವಾ? ಅತಿ ಪರಿಶುದ್ಧರಾಗಿರ್ಬೇಕು. ಹೌದು. ಒಂದು ಏನ್ ಗೊತ್ತಾ, ಪ್ರಭು ಯೇಸು ಕ್ರಿಸ್ತರ ಬಳಿಗೆ ನೀವು ಪಾಪ ಮಾಡಿ ಹೋದ್ರೂ ನಡೆಯುತ್ತೆ. ಯಾಕಂದ್ರೆ ಅವ್ರು ಬಂದಿದ್ದೆ ಪಾಪಿಗಳನ್ನು ರಕ್ಷಿಸೋದಕ್ಕೋಸ್ಕರ. ಹೌದಾ? ಅದೇ ಮಾತೆ ಮರಿಯಮ್ಮನವ್ರ ಬಳಿ ಹೋಗಿ ನೀವು ಪಾಪ ಮಾಡುವಂತಿಲ್ಲ. ಯಾಕೆ ಕ್ಷಮಿಸುವ ಗುಣ, ಅದು ಶಕ್ತಿ ಯಾರಲ್ಲಿಲ್ಲ? ಅವರಲ್ಲಿಲ್ಲ. ಇದೇ ಅಂತ ನೀವು ವಾದ ಮಾಡ್ಕೊಂಡ್ರೆ ಅದು ನ್ಯಾಯ ತೀರ್ಪಿನ ದಿನ ಗೊತ್ತಾಗುತ್ತೆ. ಇದೇ ಅಂತ ವಾದ ಮಾಡಿದ್ರೆ ಪ್ರೈಸ್ ದಿ ಲಾರ್ಡ್. ಅವರಂತೆ ಪರಿಶುದ್ಧವಾಗಿ ನಾವಿರ್ಬೇಕಷ್ಟೇ. ಇಲ್ಲಿ ವಾದ ವಿವಾದಗಳು, ಚರ್ಚೆಗಳು ಇವೆಲ್ಲ ಏನು ಆಸ್ಪದವಿಲ್ಲ. ಬೈಬಲ್ ಏನ್ ಹೇಳುತ್ತೆ ಅದೇ ತೀರ್ಮಾನ, ಕೊನೆಯ ತೀರ್ಮಾನ, ಫೈನಲ್. ಲೂಕನ ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 45ನೇ ವಾಕ್ಯದಲ್ಲಿ ಮಾತೆ ಮರಿಯಮ್ಮರು ಪರಲೋಕದ ಆ ಒಂದೇ ಒಂದು ವಾಕ್ಯವನ್ನು ನಂಬಿ ಜೀವಿಸಿ ಧನ್ಯಳಾದರು. ಯಾವುದೇ ಡೌಟ್ ಪಡಲಿಲ್ಲ. ಆ ಪ್ರವಾದನೆಯನ್ನು ಅವ್ರೇನ್ ಮಾಡಿದ್ರು? ಯೆಶಾಯ ಪ್ರವಾದಿಯಲ್ಲಿ ಬರೀತಾರೆ. ಯೆಶಾಯ 7ರಲ್ಲಿ ನೋಡಿ, ಯೆಶಾಯ 7ನೇ ಅಧ್ಯಾಯ ಆ ಒಂದೇ ಒಂದು ವಾಕ್ಯ ಓದಿ ನಂತರ ಪ್ರಾರ್ಥನೆ ಹೋಗೋಣ ಬೇಗ. ಯಾವುದು? 7ನೇ ಅಧ್ಯಾಯ 14ನೇ ವಾಕ್ಯ ಓದಿ. 14ನೇ ವಾಕ್ಯ, ಆಗಲಿ ಸರ್ವೇಶ್ವರ ನಿಮಗೊಂದು ಗುರುತನ್ನು ಕೊಡುವರು. ಇಗೋ, ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು, ಇಮ್ಮಾನುವೇಲ್ ಎಂದು ಆತನಿಗೆ ಹೆಸರಿಡುವಳು. ನೋಡಿ, ಹಳೆ ಒಡಂಬಡಿಕೆಯಲ್ಲಿರುವ ಪ್ರವಾದನೆ ಹೊಸ ಒಡಂಬಡಿಕೆಯಲ್ಲಿ ಮಾತೆ ಮರಿಯಮ್ಮನವರ ಮುಖಾಂತರ ನೋಡಿ, ಈ ಒಂದು ಪ್ರವಾದನೆಯನ್ನ ಮಾತೆ ಮರಿಯಮ್ಮನವರು ನಂಬಿದ್ರು, ಧನ್ಯಳಾದ್ರು. ಇವತ್ತು ಇಡೀ ಬೈಬಲ್ ನಮ್ಗೆ ಕೊಟ್ಟಿದ್ದಾರೆ, ನಾವು ನಂಬ್ತಾ ಇಲ್ಲ. ಇವತ್ತಿಗೂ ನಾವು ನಂಬ್ತಾ ಇಲ್ಲ. ಕೆಲವು ವಸ್ತುಗಳನ್ನು ನಂಬ್ತಾ ಇದ್ದೀವಿ, ವ್ಯಕ್ತಿಗಳನ್ನು ನಂಬ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಪರಲೋಕದಿಂದ ನಾವೇ ಬೇರ್ಪಟ್ಟು ಹೋಗ್ತಾ ಇದ್ದೀವಿ. ಅರ್ಥ ಆಗ್ತಿದ್ಯಾ? ಪ್ರೈಸ್ ದಿ ಲಾರ್ಡ್. ಓಕೆ, ವಿಶ್ವಾಸದ ಬಗ್ಗೆ ಮತ್ತೆ ನಮ್ಮ ಮುಂದಿನ ಕ್ಲಾಸಲ್ಲಿ ನಾವು ಮತ್ತೆ ಇನ್ನೂ ಆಳವಾಗಿ ನಾವು ತಿಳ್ಕೊಳ್ತಾ ಹೋಗೋಣ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.